ಜ್ಞಾನಕ್ಕೂ ವೈರಾಗ್ಯಕ್ಕೂ ಏನ್ ಸಂಬಂಧ ಐತಿಪ್ಪ ಅಂದ್ರ ಎಷ್ಟು ಹೆಚ್ಚಿಗೆ ವೈರಾಗ್ಯ ಇರ್ತದ ಅಷ್ಟ ನಮ್ದು ಜ್ಞಾನ ನಿಚ್ಚಳಾಗ್ತದ ಅಂತ. ವಿಷಯ ವಸ್ತುಗಳಲ್ಲಿ ಇರುವಂತ ಸುಖ ಐತಿ ಅನ್ನುವಂಥದ್ದು ಏನದ ಭ್ರಮ, ನಾವು ಎಷ್ಟು ಕಳ್ಕೊತೀವಿ ಅಷ್ಟು ವೈರಾಗ್ಯ ಪ್ರಾಪ್ತಿ ಆಗ್ತದ. ಎಷ್ಟು ವೈರಾಗ್ಯ ಇರ್ತದ ಅಷ್ಟು ನಮಗೆ ಜ್ಞಾನ ಆಗ್ತದ. ಅಂತರ್ಮುಖ ಮನಸ್ಸು ಮತ್ತು ಬಹಿರ್ಮುಖ ಮನಸ್ಸು ಅಂತ ಎರಡದಾವ. ಯಾವನ ಮನಸ್ಸು ಬಹಿರ್ಮುಖ ಇರ್ತದ ಆತ್ಮಜ್ಞಾನಕ್ಕೆ ಅದು ದೂರ ಆಗ್ತದ, ಅದು ವಿಷಯ ವಸ್ತುಗಳಿಗೆ ಹತ್ರ ಆಗ್ತದ. ಆದ್ದರಿಂದ ಅದು ವಿಷಯ ಲೋಲುಪ್ತದಲ್ಲೇ ಅದು ಬೆಳೆದಾಡ ಸುಖವನ್ನು ಕಾಣಕ ಪ್ರಯತ್ನ ಮಾಡ್ತಿದೆ ಹೊರತು ಅಂತರ್ಮುಖ ವೃತ್ತಿ ಅದಕ್ಕೆ ಆಗೋದಿಲ್ಲ. ಆದ್ರಿಂದ ಅಂತರ್ಮುಖ ವೃತ್ತಿಯನ್ನು ಮಾಡ್ಕೊಳಕ ಬಹಳ ಅವಶ್ಯದ. ಈ ಜ್ಞಾನವನ್ನು ಪಡಿಬೇಕಾದ್ರೆ ವೃತ್ತಿ ಅಂತರ್ಮುಖ ಆಗ್ಬೇಕು. ಅದಕ್ಕ ಉಪಾಸನೆಯನ್ನ ಒತ್ತು ಕೊಟ್ರು. ನಮ್ಮ ಜೀವನದ ಪ್ರಮುಖವಾದಂತ ಸಮಯ ಎಲ್ಲಿ ಹರಡಾಗತೈತಿ ಅಂದ್ರ ಆ ವಿಷಯ ವಸ್ತುಗಳಲ್ಲಿ ಸುಖ ಐತಿ ಅನ್ನುವಂತ ಬುದ್ಧಿ ಏನೈತಿ ನಮ್ಮನ್ನ ಹೊರಗೆ ಒಯ್ಯಾಗತೈತಿ. ಅಲ್ಲಿ ನಮ್ದು ವೇಸ್ಟ್ ಆಗಾಗತ್ತದ ಎನರ್ಜಿ ಅಂತಾರ. ಅನಾತ್ಮದ ಕಡೆಗೆ ಒಲವಿದ್ದವರು ಮೃತ್ಯುವಿನ ಬಾಯಿಗೆ ತಪ್ಪದೇನೆ ಮೃತ್ಯುವಿನ ಬಾಯಿಗೆ ಬೀಳ್ತಾರ ಅಂತ ಅರ್ಥ. ಅಂದ್ರೆ ಏನ್ ಅರ್ಥ ಅಂತಂದ್ರ ವಿಷಯದಲ್ಲಿ ಸುಖ ಅದ ಅಂತಿಕೊಂಡು ವಿಷಯಗಳನ್ನ ಪ್ರಾಪ್ತಿ ಮಾಡ್ಕೋಬೇಕು, ಸುಖ ಹೊಂದಬೇಕು ಅನ್ನುವಂತ ಮನುಷ್ಯ ಗತಿ ಏನಾಗ್ತದ, ಒಂದು ಮೃತ್ಯುವಿನಿಂದ ಮೃತ್ಯುವಿಗೆ ಹೋಗ್ತಾರ ಹೊರತು ಅವಾಗ ಅಮೃತತ್ವ ಪ್ರಾಪ್ತಿ ಆಗುದಿಲ್ಲ, ಸುಖ ಪ್ರಾಪ್ತಿ ಆಗುದಿಲ್ಲ. ಏನೋ ಒಂದ್ ಸ್ವಲ್ಪ ಸುಖ ವಿಷಯಗಳಲ್ಲಿ ಕಂಡ್ರು ಕೂಡ ಅದು ಕೂಡ ಆತ್ಮನ ಸುಖನೇ ಹೊರತು ಅದು ವಿಷಯಗಳಲ್ಲಿ ಇಲ್ಲವೇ ಇಲ್ಲ. ಅಂತರ್ಮುಖ ಆದಾಗ, ಮನಸ್ಸು ಅಂತರ್ಮುಖ ಆದಾಗ ಆತ್ಮನ ಪ್ರತಿಬಿಂಬ ಅಂತಃಕರಣದ ಮ್ಯಾಗ ಬಿದ್ದಾಗ ಒಂದ್ ಸ್ವಲ್ಪ ಏನೋ ಆನಂದ ಅನಿಸ್ತದ. ಅದು ವಿಷಯದಿಂದ ಬಂತು ಅಂತ ಅನಿಸ್ತದ, ಆದ್ರೆ ವಿಷಯಗಳಲ್ಲಿ ಆನಂದ ಇಲ್ಲವೇ ಇಲ್ಲ, ಲವಲೇಶ ಇಲ್ಲ. ಅಲ್ಲೇ ಒಂದು ಜಾದು ಆಗ್ತದ್ರಿ. ವಿಷಯ ಸಿಕ್ಕಾಗ ಏನಾಗ್ತದ ಅಂದ್ರ ಮನಸ್ಸು ಅಂತರ್ಮುಖ ಆಗ್ತದ. ಅಂತರ್ಮುಖವಾದಂತ ಮನಸ್ಸಿನಲ್ಲಿ ಆತ್ಮನ ಪ್ರತಿಬಿಂಬ ಬೀಳ್ತದ. ಆತ್ಮನ ಪ್ರತಿಬಿಂಬ ಬಿದ್ದಾಗ ಅಲ್ಲೇ ಬಿಂಬಾನಂದ ಸುಖ, ಪ್ರತಿಬಿಂಬ ಆನಂದದ ಒಂದು ಆನಂದ ಅನಿಸ್ತದ. ಅದಕ್ಕೆ ನಾವು ವಿಷಯದಿಂದ ಸುಖ ಬಂತು ಅಂತ ತಿಳ್ಕೊಂಡು ಮೋಸ ಹೋಗ್ತಾ ಇದ್ದೇವಿ. ಆದ್ರೆ ಇದನ್ನ ಯಾರು ವಿವೇಕಿಗಳು ತಿಳಿತಾರ ಗುರುಮುಖೇನ, ಅವ್ರು ಏನ್ ಮಾಡ್ತಾರಂದ್ರೆ ವಿಷಯದಲ್ಲಿ ರಮಮಾಣ ಮಾಡದ ವಿಷಯೀ ಕಡೆಗೆ ಅವರು ಲಕ್ಷ್ಯ ಹರಿಸ್ತಾರ. ದೃಶ್ಯದ ಕಡೆಗೆ ಲಕ್ಷ್ಯವನ್ನು ಹರಿಸದೆ ದೃಕ್ ಕಡೆಗೆ ಲಕ್ಷ್ಯವನ್ನು ಹರಿಸುತ್ತಾರೆ. ಅವ್ರಿಗೆ ಏನ್ ಅನ್ಬೇಕು? ವಿವೇಕಿಗಳು, ಆತ್ಮ ಅನಾತ್ಮ ವಿವೇಕಿಗಳು, ತಮ್ಮ ಜೀವನದಲ್ಲಿ ಪಾಠವನ್ನು ಕಲಿತಂತವರು. ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ. ಅವ್ರು ಏನ್ ಮಾಡ್ತಾರಂದ್ರ ಆ ದೃಕ್ ಸ್ವರೂಪವಾದ ಆತ್ಮನಲ್ಲಿ ಲಕ್ಷ್ಯ ಕೊಡ್ತಾರ. ಅದು ಹೆಂಗದ? ಓಹೋ, ಅದು ಅಮರದ, ಅದು ಯಥಾರ್ಥ ನಾನು ಅದ, ಅದು ವ್ಯಾಪಕ ಅದ, ಅದು ಚೇತನ ಅದ, ಅದು ಸದ್ರೂಪದ, ಅದು ಚಿದ್ರೂಪದ, ಅದು ಆನಂದ ರೂಪ ಅದ ಅಂತ ತಿಳ್ಕೊಂಡು ಶಾಸ್ತ್ರದಿಂದ ತಿಳಿದು ಅದು ನಾನು ಹಿಂಗೆ ಇದ್ದೇನೆ, ಈ ರೀತಿ ಇದ್ದೇನೆ ಅಂತ ತಿಳಿದು ಏನಾತ್ರಿ? ತಿಳಿದ್ರಿಂದ ಏನಾತ್ರಿ? ದುಃಖಕ್ಕೊಳಗಾಗುದಿಲ್ಲ. ಯಾವಾಗ್ರಿ? ದುಃಖ ಇದ್ದಾಗುನು. ದುಃಖಗಳ ಮಧ್ಯದಲ್ಲಿ ಸುಖವನ್ನ ಕಾಣುವಂತ ಕಲೆ ವೇದಾಂತ. ಆ ವಿಷಯವನ್ನ ಇವತ್ತ ಹೇಳ್ತದ ನೋಡ್ರಿ. ಎಂತ ಮಸ್ತದ ಶ್ಲೋಕ ಇವತ್ತಿಂದು, ಬಹಳ ಚೆನ್ನಾಗಿ ಐತೆ ಶ್ಲೋಕ ಅದು. ಆದ್ರ ಸ್ವಲ್ಪ ಏನದ ಬಿಡಿಸಿ ಹೇಳಬೇಕು. 4ನೇ ಶ್ಲೋಕ ಓದ್ತೇನೆ ನೋಡಿ. ಸ್ವಪ್ನಾಂತಂ ಜಾಗರಿತಾಂತಂ ಚ ಉಭೌ ಏನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಸ್ವಪ್ನಾಂತಂ ಅಂತಂ
ಅಂತಂಬಂದ್ರ ಏನಂತ ಅರ್ಥ ಮಾಡಿ ಜೋಡಿಸ್ಕೋಬೇಕು ಅಂತಂದ್ರ ವಿಷಯಗಳು. ಎಲ್ಲಿ ವಿಷಯಗಳು? ಸ್ವಪ್ನದಲ್ಲಿ ಇರುವ ವಿಷಯಗಳು. ಅಂತಂಬಂದ್ರ ವಿಷಯಗಳು, ದ ಆಬ್ಜೆಕ್ಟ್ಸ್. ಎಲ್ಲಿವು? ಸ್ವಪ್ನದಲ್ಲಿ ಇರುವಂತಹ ವಿಷಯಗಳು, ವಸ್ತುಗಳು. ಜಾಗರಿತಾಂತಂ ಅಂದ್ರೆ ಜಾಗ್ರತ್ನಲ್ಲಿರುವಂತಹ ವಸ್ತುಗಳು. ಅನುಪಶ್ಯತಿ ಉಭೌ ಎರಡನ್ನು ತಿಳಿತೀವಿ. ಏನಂತ ತಿಳಿತೀವಿ? ಸ್ವಪ್ನದಲ್ಲಿ ಇರುವಂತಹ ವಸ್ತುಗಳನ್ನ ಸ್ವಪ್ನದಾಗ ಕಾಣ್ತೀವಿ, ಜಾಗ್ರತದಲ್ಲಿ ಇರುವಂತಹ ವಸ್ತುಗಳನ್ನ ಜಾಗ್ರತದಲ್ಲಿ ಕಾಣ್ತೀವಿ. ಹೌದು, ಏನಂತೆ ನಾವು ಮೊದಲು ಜ್ಞಾನ ಆದ್ಮೇಲೆ ಕಾಣ್ತೇವೇನ? ಜ್ಞಾನಕ್ಕಿಂತ ಮೊದಲು ಕಾಣಾಕತ್ತೀವಿ. ತಳಿ ಸ್ವಪ್ನಾಂತಂ ಜಾಗರಿತಾಂತಂ ಚ ಉಭೌ ಏನ ಅನುಪಶ್ಯಂತಿ ಧೀರಃ ವಿವೇಕಿಗಳು ಮಹಾಂತಂ ವಿಭುಂ ಆತ್ಮಾನಂ ಮತ್ವಾ ನ ಶೋಚತಿ. ಆ ಜಾಗೃತ ಅವಸ್ಥೆಯೊಳಗ ಜಾಗೃತ ವಸ್ತುಗಳನ್ನ ನೋಡ್ತಾನೆ, ಸ್ವಪ್ನದಲ್ಲಿ ಸ್ವಪ್ನ ವಸ್ತುಗಳನ್ನು ನೋಡ್ತಾನೆ. ಅಥವಾ ಜಾಗೃತದಲ್ಲಿ ಬಹಿರ್ ಪ್ರಪಂಚವನ್ನ ನೋಡ್ತಾನೆ, ಸ್ವಪ್ನದಲ್ಲಿ ಅಂತರ್ ಪ್ರಪಂಚವನ್ನ ನೋಡ್ತಾನೆ. ನಾವು ನೋಡಾಕತ್ತೀವಿ, ಈಗ ನೋಡಾಕತ್ತೀವಿ, ಅಜ್ಞಾನ ಕಾಲದಾಗೂ ನೋಡಾಕತ್ತೀವಿ. ಮತ್ ಇವ ಹೆಂಗ ಮುಕ್ತ ಆಕಾನ, ಅವ ಹೆಂಗ ಒದ್ದಾಡ್ತಾನ್ರಿ? ಅಜ್ಞಾನಿ ಹೆಂಗ ದುಃಖಕ್ಕೊಳಗಾಕಾನ, ಜ್ಞಾನಿ ಹೆಂಗ ಸುಖಕ್ಕೊಳಗಾಗ್ತಾನ? ಏನಾಗ್ತತೆ ಅವರಲ್ಲಿ? ನೋಡ್ತಾರ. ಏನ್ ನೋಡ್ತಾನವ? ಅವ ವಿವೇಕಿ ಏನ್ ನೋಡ್ತಾನಂದ್ರ ಆ ದೃಕ್ಕದ ಕಡೆಗೆ ಲಕ್ಷ್ಯ ಅದ ಒಂದು. ಆ ದೃಕ್ ಹೆಂಗದ ಅಂದ್ರ ಅದು ಮಹಾಂತಂ ವ್ಯಾಪಕವಾದ ದೊಡ್ಡದು, ವಿಭುಹು ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವಂತಹದ್ದು, ದೊಡ್ಡದು, ಬ್ರಹ್ಮ ತತ್ವ, ಬೃಹತ್ತಾತಿಥಿ ಬ್ರಹ್ಮ ಮಹತ್, ಮಹಾಂತಂ ಮಹತ್ ಅಲ್ಲ ಮಹಾಂತಂ ದೊಡ್ಡದೈತೇವೆ. ಮತ್ತೆ ವಿಭು ವ್ಯಾಪಕವಾಗಿರುವಂತಹ ಏನನ್ನು ಗುರುತಿಸ್ತಾನವ? ದೃಕ್ಕದಲ್ಲಿ ಅಭಿಮಾನ ಮಾಡ್ತಾನವ ಜ್ಞಾನಿ ಅಥವಾ ವಿವೇಕಿ, ಧೀರ ಅಂತಾರ. ನಾನು ದೃಕ್ ಅಂತ ಅಭಿಮಾನ ಮಾಡಿ ಏನ್ ಮಾಡ್ತಾನವ? ನ ಶೋಚತಿ. ಅವ ದುಃಖಕ್ಕೊಳಗಾಗುವುದಿಲ್ಲ. ಆದ್ರೆ ಅಜ್ಞಾನಿ ಏನ್ ಮಾಡ್ತಾನ? ದೃಶ್ಯದ ಅಭಿಮಾನ ಮಾಡ್ತಾನೆ. ಜಾಗೃತಿದ ವಸ್ತುಗಳಲ್ಲಿ ದೃಶ್ಯದಲ್ಲಿ ಅಭಿಮಾನ ಮಾಡ್ತಾನೆ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಹಾರ, ತುರಾಯಿ, ಮಾನ, ಮರ್ಯಾದೆ, ಬ್ಯಾಂಕ್ ಬ್ಯಾಲೆನ್ಸ್, ಪೆನ್ಷನ್, ಬಂಗಾರ, ಬೆಳ್ಳಿ, ಹೊಲ, ಮನಿ ಇವುಗಳಲ್ಲಿ ಅಭಿಮಾನ ಮಾಡಿ ಇವು ಹೆಚ್ಚಿಗೆ ಆದವು ಅಂದ್ರೆ ಸುಖ ಬಂದಂಗ ಆಗ್ತೈತಿ, ಇವು ಕಡಿಮೆ ಆದವು ಅಂದ್ರೆ ದುಃಖ ಆದಂಗ ಆಗ್ತದ. ದುಃಖ ಆದಂಗಲ್ಲ, ದುಃಖನ ಆಗ್ತದ. ಇಷ್ಟ ವ್ಯತ್ಯಾಸದ. ಅವ ದೃಶ್ಯದಾಗ ಅಭಿಮಾನ ಮಾಡ್ಯಾನ, ಅವ ದುಃಖಕ್ಕೊಳಗಾಕಾನ. ಇವ ದೃಕ್ಕದಾಗ ಅಭಿಮಾನ ಮಾಡ್ಯಾನ, ಇವ ನ ಶೋಚತಿ. ಸ್ವಪ್ನಾಂತಂ ಜಾಗರಿತಾಂತಂ ಚೌಭೌ ಏನ ಅನುಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರಃ ನ ಶೋಚತಿ. ಅಪ್ಪವ್ರು ಇದಕ್ಕೆ ಕಾಮೆಂಟ್ರಿ ಬರೀತಾರ, ಬಹಳ ಆಳವಾದ ಕಾಮೆಂಟ್ರಿ ಬರೀತಾರ. ಕೇಳ್ತು ಅಂತ ಹೋಗೋಣ. ಅಪ್ಪವ್ರ ಬಾಯಿನ ಬಹಳ ಚಂದ ಬರ್ತದ, ಅದನ್ನೇ ಕೇಳ್ಕೊಂಡು ಹೋಗೋಣ. ಇದಕ್ಕೆ ಏನಂತಾರಪ್ಪ ಅಂದ್ರೆ, ಇದಕ್ಕೊಂದು ವಿಚಾರ ಇವತ್ತಿಂದ ಏನಪ್ಪಾ ಅಂದ್ರ, ಇದಕ್ಕ ದೃಶ್ಯ ವಿವೇಕ. ವಿವೇಕ. ಅಜ್ಞಾನಿ ದೃಶ್ಯದಲ್ಲಿ ನಾನು ಅಂತ ಅಭಿಮಾನ ಮಾಡ್ತಾನ, ಜ್ಞಾನಿ ದೃಕ್ಕದಲ್ಲಿ ನಾನು ಅಂತ ಅಭಿಮಾನ ಮಾಡ್ತಾನ. ದೃಕ್ಕದಾಗ ನಾನು ಅಂತ ಅಭಿಮಾನ ಮಾಡಿದ್ವಿ ಅಂದ್ರ ನಮ್ಗೆ ಸುಖ ಆಗ್ತದ, ಮೋಕ್ಷ ಆಗ್ತದ. ದೃಶ್ಯದಲ್ಲಿ ನಾನು ಅಭಿಮಾನ ಮಾಡಿದ್ನಂದ್ರ ನಾನು ಸಂಕಟಗಳ ಮಧ್ಯದಲ್ಲಿ ದುಃಖಿಸ್ಕೊಂತ ಕುಂಡಿರ್ಬೇಕಾಗ್ತದೆ. ಆದ್ದರಿಂದ ಇದಕ್ಕೇನಂತಾರ? ದೃಶ್ಯ ವಿವೇಕ ಅಂತಾರ. ಯಮಧರ್ಮರಾಯ ಹಿಂದಿನ ಶ್ಲೋಕದಲ್ಲಿ, ಮುಂದಿನ 3 ಶ್ಲೋಕಗಳಲ್ಲಿ ಆತ್ಮ ಅದು ಹೆಂಗದ, ಅದು ಅಮರದ, ಅದಕ್ಕೆ ಮೃತ್ಯು ಇಲ್ಲ ಅನ್ನುವಂತ ಮಾತನ್ನ ತೋರಿಸ್ಕೊಟ್ರು. ಈಗ ಅದೇ ಆತ್ಮನನ್ನ ಅವಸ್ಥಾತ್ರಯದಲ್ಲಿ ಹಿಡಿದು ನಮ್ಗೆ ತೋರಿಸ್ತಾನ ನೋಡ್ರಿ ಭಗವಂತ. ಯಮಧರ್ಮರಾಯ ಭಗವಂತ ಅಲ್ಲ, ಭಗವಂತ ಯಾಕಂತೇವೆ ಅಂದ್ರೆ ಅದು ಭಗವದ್ಗೀತೆ ಹೇಳಿ ರೂಢ ಭಗವಂತ.
ಇರ್ಲಿ, ಯಮಗೂ ಭಗವಂತ ಅಂದ್ರೆ ಏನ್ ತಪ್ಪಿಲ್ಲ. ಇಲ್ಲಿ ಯಮಧರ್ಮರ ಏನ್ ಹೇಳಕತ್ತಾನ, ಅವಸ್ಥಾತ್ರಯದಲ್ಲಿ ದೃಕ್ಕದನಲ್ಲ ಸಾಕ್ಷಿ, ಹ ಅವನೇ ಅಮರದನ, ಅವನ ಕಡೆನೆ ದೃಷ್ಟಿ ಹೊಳಿಸ್ತಾನ ಜ್ಞಾನಿ. ಅವ ಹೆಂಗದನ್ರಿ ಅಂತಂದ್ರ ಅವ 3 ಅವಸ್ಥೆಗಳಿಗೆ ಸಾಕ್ಷಿ ಅದಾನ. ಜಾಗೃತಕ್ಕೂ ಸಾಕ್ಷಿ, ಸ್ವಪ್ನಕ್ಕೂ ಸಾಕ್ಷಿ, ಮತ್ತು ಕಾರಣ ಶರೀರಕ್ಕೂ ಸಾಕ್ಷಿ, ಅಂದ್ರ ಸುಷುಪ್ತಿ ಅವಸ್ಥೆಯೊಳಗೂ ಸಾಕ್ಷಿ. ಅಂದ್ರ ದೃಕ್ ಅದಾನ 3 ಅವಸ್ಥೆಗಳಲ್ಲಿ. ದೃಕ್ ಒಬ್ಬನ ಅದಾನ, ದೃಶ್ಯ ಬೇರೆ ಬೇರೆ ಅದಾವ, ಸಿನಿಮಾ ಬೇರೆ ಬೇರೆ ಅದಾವ, ನೋಡಾವ ಒಬ್ಬನ ಅದಾನ. ಅದಕ್ಕೆ ಏನಂತಾರ ನಮಗ, ನೋಡಾವ ಒಬ್ಬನ ಇರೋದಕ್ಕ ಸಾಕ್ಷಿ. ಅವ ಬೇರೆ ಇರಬೇಕು, ಅವ ಅದಕ್ಕೆ ಸಂಬಂಧನೂ ಇರಬಾರದು, ಅವಂಗಂತಾರ ಸಾಕ್ಷಿ. ದ ವಿಟ್ನೆಸ್ ಆಫ್ ಆಲ್ ದ 3 states of experience, ಜಾಗೃತ, ಸ್ವಪ್ನ ಅಂಡ್ ಸುಷುಪ್ತಿ ಅವಸ್ಥಾ, ಈಸ್ ಆತ್ಮ. ಅಂದ್ರೆ ಆತ್ಮ ಯಾರು ಅಂತಂದ್ರ ಜಾಗೃತ, ಸ್ವಪ್ನ, ಸುಷುಪ್ತಿ ಈ 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿರುವ ಬೇರೆ ಏನದಾನಲ್ಲ, ಅರಿತಾನಲ್ಲ, ಅವ ಏನದಾನ ಆತ್ಮ ಅದಾನ. ಅವ ಏನದಾನ ಅಮರ ಅದಾನ. ಅವ ಏನದಾನ ಸದ್ರೂಪದಾನ, ಯಾವಾಗ್ಲೂ ಇರೋವದಾನ. ಅವ ಅರಿವು ರೂಪದಾನ ಮತ್ತು ಅವ ಆನಂದ ರೂಪದಾನ, ಅವ ದೃಕ್ ಅದಾನ. ಮತ್ತ ಇವ ಅವಸ್ಥೆಗಳು ಹೆಂಗದಾವು, ದೃಶ್ಯದಾವ, ದೃಶ್ಯ. ಅಂದ್ರ ಜಾಗೃತ ಅವಸ್ಥಾ ಅಂದ್ರೆ ಏನ್ರಿ? ಜಾಗೃತ ಅವಸ್ಥಾ ಅಂತಂದ್ರ ನನ್ನ ಎಚ್ಚರದ ಸ್ಥಿತಿ ಒಳಗ ನಾ ಹೊರಗಿನ ಜಗತ್ತನ್ನ ಏನ್ ಅನುಭವ ಮಾಡ್ತೀನಿ, ಆ ಅನುಭವ ಮಾಡುವಂತದ್ದು ಅವಸ್ಥೆ ಏನೈತಿ, ಆ ಒಂದು ಅವಸ್ಥೆಗೆ ಏನಂತೀವಿ, ಜಾಗೃತ ಅವಸ್ಥೆ ಅಂತೀವಿ. ಸ್ವಪ್ನಾವಸ್ಥೆ ಅಂದ್ರ ಸ್ವಪ್ನ ಪ್ರಪಂಚದಲ್ಲಿ, ನನ್ನ ಸ್ವಪ್ನದಲ್ಲಿ ನಾನು ನನ್ನ ಒಳಗಿನ ಪ್ರಪಂಚವನ್ನ ನಾನ್ ತಿಳಿತೀನಿ, ಅದು ಸ್ವಪ್ನ ಪ್ರಪಂಚ ಅನಿಸ್ಕೋತದ. ಹೊರಗಿನ ಜಗತ್ತವನ್ನ ಜಾಗೃತ ಅವಸ್ಥೆಯಲ್ಲಿ ಅನುಭವಿಸ್ತೇನೆ, ಒಳಗಿನ ಪ್ರಪಂಚವನ್ನ ಸ್ವಪ್ನಾವಸ್ಥೆಯಲ್ಲಿ ಅನುಭವಿಸ್ತೇನೆ. ಇವು 2 ಅವಸ್ಥೆ ಒಳಗೆ ನಾನು ಯಾರು? ನಾನು ದೃಕ್. 2 ಅವಸ್ಥೆಗಳಿಗೆ ಇರುವಂತಹ ದೃಕ್ಕು ಸಾಕ್ಷಿ. ಮತ್ತ ಇನ್ನೂ ಹೇಳ್ತಾರ, ಈ 2 ಅವಸ್ಥೆಗಳಲ್ಲಿ ದೇಶ ಕಾಲಗಳು ಒಂದಾದವೋ ಏನು ಬೇರೆ ಬೇರೆ ಅದಾವ್ರಿ? ಜಾಗೃತ ಅವಸ್ಥೆಯ ಕಾಲ ದೇಶ ಮತ್ತು ಸ್ವಪ್ನಾವಸ್ಥೆಯ ಕಾಲ ದೇಶ ಒಂದಾಯ್ತು ಏನ ಬೇರೆ ಬೇರೆ ಆಯ್ತು? ಬೇರೆ ಬೇರೆ ಅದಾವ್ರಿ. ಮತ್ತೆ ವಿಷಯಗಳು ಒಂದಾದವ ಏನ ಬೇರೆ ಬೇರೆ ಅದಾವ್ರಿ? ಜಾಗೃತ ಅವಸ್ಥೆಯ ವಿಷಯಗಳು ಮತ್ತು ಸ್ವಪ್ನಾವಸ್ಥೆಯ ವಿಷಯಗಳು 2 ಒಂದಾದವು ಏನ ಬೇರೆ ಬೇರೆ ಅದಾವು? ಅವು ಬೇರೆ ಬೇರೆ ಅದಾವ್ರಿ. ಅವ್ ಹೆಂಗ್ ಬೇರೆ ಅದಾವ್ರಿ? ಜಾಗೃತ ಅವಸ್ಥೆದಾಗ ವಿಷಯಗಳು ಪಂಚಮಹಾಭೂತಗಳಿಂದ ಹುಟ್ಟಿದ್ವು ಅದಾವ. ಆದ್ರೆ ಸ್ವಪ್ನಾವಸ್ಥೆಯಾಗ ವಿಷಯಗಳು ಹೆಂಗ್ ಅದಾವು ಅಂದ್ರ ಅವು ವಾಸನಾ ರೂಪದಿಂದ ವಿಷಯಗಳದಾವ, ಸ್ಥೂಲ ಇಲ್ಲ, ಅವು ಸೂಕ್ಷ್ಮ ಅದಾವ. ಅವು ಪಂಚಭೂತಗಳಿಂದ ಭೌತಿಕ ವಿಷಯಗಳದಾವು ಜಾಗೃತ ಪ್ರಪಂಚದಲ್ಲಿ. ಮಾನಸಿಕ ಪ್ರಪಂಚದಲ್ಲಿ ಅಂದ್ರೆ ಸ್ವಪ್ನಾವಸ್ಥೆಯಲ್ಲಿ ಇರುವಂತಹ ವಸ್ತುಗಳು ಹೆಂಗದಾವು ಅಂತಂದ್ರ ವಿಚಾರಗಳಿಂದ ಕೂಡ್ಯಾವ ಹೊರತು ವಾಸನೆಗಳಿಂದ ಕೂಡ್ಯಾವವು. ಅಲ್ಲಿ ಸ್ಥೂಲ ವಸ್ತುಗಳು ಇಲ್ಲ. ಮತ್ತ ಕಾಲ ಹೆಂಗದ್ರಿ? ಕಾಲ ಭೇದ ಐತಂದ್ರಲ್ಲ, ಹೆಂಗದ ಕಾಲ? ಜಾಗೃತ ಅವಸ್ಥೆಯ ಕಾಲ ಮತ್ತು ಸ್ವಪ್ನಾವಸ್ಥೆಗಳ ಕಾಲ ಬೇರೆ ಬೇರೆ ಅದಾವ. ಅದ್ಯಾಂಗ ಹೇಳ್ತೀರಿ? ಸ್ವಪ್ನದಾಗ 5 ನಿಮಿಷದಾಗ ಇಡೀ ಜಗತ್ತನ್ನ ನಾವು ಪ್ರಯಾಣ ಮಾಡಿದ ಅನುಭವ ಆಗ್ತದ. ಆದ್ರೆ ಜಾಗೃತದಾಗ ಇಡೀ ವಿಶ್ವವನ್ನು ಪ್ರಯಾಣ ಮಾಡ್ಲಿಕ್ಕೆ ಮೈ ಗಾಡ್ 3 ದಿನ ಬೇಕಾಗ್ತದ, ಅದು ವಿಮಾನದಾಗ. ಇಲ್ಲಿಂದ ಬಾಸ್ಟನ್ಗೆ ಹೋಗಾಕ 28 ತಾಸು, ಅಲ್ಲಿಂದ ಹೊಳ್ಳಿ ಬರಾಕ ಮತ್ ರೌಂಡ್ ಈ ಕಡೆ ಹಾಸಿ ಬರಾಕ ಜಪಾನ್ ಮ್ಯಾಗ ಹಾಸಿ ಬರ್ಬೇಕಂದ್ರೆ ಅದು ಒಂದು 28 ತಾಸು. 56 ತಾಸು ಅಂದ್ರೆ 24 48, ಮುಂದೊಂದ್ 8 ತಾಸು, 2 ದಿನ 8 ತಾಸು ಬೇಕಾಗ್ತದೆ ವಿಮಾನದಾಗ ಹೋದ್ರೆ. ಅದ ಸ್ವಪ್ನದಾಗ 5 ನಿಮಿಷದಾಗ ನಮ್ದು ಯಾತ್ರೆ ಮುಗಿತದ, ಇಡೀ ಪ್ರಪಂಚವನ್ನ ತಿರುಗಿ ಬರ್ತೇವಿ. ಆದ್ದರಿಂದ ಕಾಲಗಳು ಬೇರೆ ಬೇರೆ ಅದಾವ. ಯಾವ ಕಾಲಗಳು? ಸ್ವಪ್ನ ಮತ್ತು ಜಾಗೃತದ ಕಾಲಗಳು ಬೇರೆ ಬೇರೆ ಅದಾವ. ಅಥವಾ ಒಂದು ಕರು, ಒಂದು ಆಕಳ ಕರುವಿನ ಹಾಕ್ತದ. ಜಾಗೃತ ಅವಸ್ಥೆಯೊಳಗೆ ಎಷ್ಟು ದಿನ ಬೇಕ್ರಿ ಒಂದು ಕರು ಹಾಕ್ಲಿಕ್ಕೆ? ಆಕಳಕ್ಕ
ಯಾರು ಅನುಭವ ಇದ್ದವ್ರು ಹೇಳ್ರಿ, ನಮಗ್ ಅನುಭವ ಇಲ್ಲ. ಗೌಡ್ರು, ಒಂದು ಆಕಳ ಮಗುವನ್ನ ಕೊಡ್ಬೇಕು ಅಂದ್ರ, ಕರುವನ್ನ ಈಬೇಕಂದ್ರೆ ಎಷ್ಟು ದಿನ ಬೇಕು, ಎಷ್ಟು ತಿಂಗಳು ಬೇಕು? 11 ತಿಂಗಳು ಬೇಕ್ರಿ. 11 ತಿಂಗಳು ಬೇಕು ನೋಡ್ರಿ, 11 ತಿಂಗಳ ಅಂತ. ಆದ್ರ ಸ್ವಪ್ನದಾಗ್ರಿ 2 ನಿಮಿಷ, ಒಂದ್ 2 ನಿಮಿಷ ಸಾಕ್ರಿ. ಸೆಕೆಂಡ್ ಒಂದ್ ಸೆಕೆಂಡ್ದಾಗ ಅದು ಡೆಲಿವರಿ ಆಗಿಬಿಡ್ತದ. ಯುಗಪತ್ ಸೃಷ್ಟಿ, ಸ್ವಪ್ನದಾಗ ಯುಗಪತ್ ಸೃಷ್ಟಿ. ಕರ ಹುಟ್ಟಿದ ತಕ್ಷಣನ ಅಲ್ಲಿ ಮರು ಆಕಳ ಕೂಡದ ಕರು ಹುಟ್ಟೈತಲ್ಲೇ ಸ್ವಪ್ನದಾಗ. ಅಲ್ಲಿ ಕಾಲಾಂತರ ಭೇದ ಇಲ್ಲ. ಆದ್ರಿಂದ ಸ್ವಪ್ನ ಮತ್ತು ಜಾಗೃತದಲ್ಲಿ ಕಾಲ ಭೇದ ಅದ ಅಂತ ತಿಳ್ಕೊಳ್ರಿ. ದೇಶ ಭೇದ ಐತಂದ್ರಲ್ಲ, ಹೆಂಗೈತ್ರಿ ಅದು ದೇಶ ಭೇದ? ಜಾಗೃತದಾಗಿನ ದೇಶ ಬೇರೆ, ಸ್ವಪ್ನದಾಗಿನ ದೇಶ ಬೇರೆ ಅಂದ್ರಲ್ಲ ಆಗಲೇ, ಅದು ಹೆಂಗ? ನೋಡ್ರಿ, ಜಾಗೃತದಾಗ ವಿಶಾಲವಾದ ಪ್ರಪಂಚ ಏನ್ ಜಗತ್ ಐತಿ, ನಮ್ಮ ಭೂಗೋಳ ಕಲಿತೀವಿ, ಅದ್ರಾಗ ಗೊತ್ತಾಗ್ತದ ಇದು ವ್ಯಾಪಕ ಅದ ಅಂತ. ಆದ್ರ ಸ್ವಪ್ನದಾಗ ಅದೇ ಜಗತ್ತು, ಅದ ಸೂರ್ಯ, ಅದ ಚಂದ್ರ, ಅದ ಪರ್ವತಗಳನ್ನ ನಾವು ನಮ್ಮ ಹೃದಯಾಕಾಶದಲ್ಲಿ ಕಾಣ್ತೇವಿ. ಬಹಳ ಕಡಿಮೆ ಸ್ಥಳದಲ್ಲಿ ಏನದ ಸ್ವಪ್ನವನ್ನ ಕಾಣುವಂತದ್ದನ್ನ ನೋಡಿರೋ ಒಂದು ನಾಡಿ ಅದ, ಆ ನಾಡಿ ಒಳಗ ಅಷ್ಟು ವ್ಯಾಪಕವಾದಂತ ಜಗತ್ತನ್ನ ಕಾಣ್ತೀವಿ ಎಲ್ಲೇ ಸ್ವಪ್ನ ಪ್ರಪಂಚದ. ಆದ್ರಿಂದ ದೇಶಗಳು ಕೂಡ ಭೇದದ, ಜಾಗೃತ ಮತ್ತು ಸ್ವಪ್ನಕ್ಕ ಭೇದದ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಮುಂದಿಂದು. ಈ ಜಾಗೃತ ಮತ್ತು ಸ್ವಪ್ನವನ್ನ ನೀವು ಇಷ್ಟೊತ್ತನ ಹೇಳಾಗತ್ತೀರಲ್ಲ, ಇದರಲ್ಲಿ ವ್ಯತ್ಯಾಸ ಹೇಳಿದ್ರಿ. ಸಾಮಾನ್ಯ ಏನೈತ್ರಿ? ಜಾಗೃತ ಅವಸ್ಥೆಗೂ ಮತ್ತು ಸ್ವಪ್ನಾವಸ್ಥೆಗೂ ವ್ಯತ್ಯಾಸ ಹೇಳಿದ್ರಿ. ಸಾಮಾನ್ಯ, ಎರಡರಲ್ಲಿ ಸಾಮಾನ್ಯವಾದದ್ದು ಏನದ? ಯಾರು ಹೇಳ್ತೀರಿ? ಕಾಮನ್ ಫ್ಯಾಕ್ಟರ್ ಅಂತಾರ ಇಂಗ್ಲಿಷ್ನಾಗ ಅದಕ್ಕೆ. ಟೈಮ್ ಅಂಡ್ ಸ್ಪೇಸ್ ಕಾಮನ್ ಅದ ವ್ಯಾಪಾರ. ರೇವಣ್ಣವ್ರ, ನಾನು ನಿಮಗ ಅದು ಬೇರೆ ಅಂತ ಮೊದಲೇ ಹೇಳಿಬಿಟ್ಟಿದ್ದೀನಿ, ನೀವು ಇದು ಹೇಳ್ತೀರಂತ ಬೇರೆ ಅದ ಅಂತ ಹೇಳಿಬಿಟ್ಟೇನಿ ಈಗ ನಾ. ಇರುವಿಕೆ ಇರುವಿಕೆ, ಅರಿವಿಕೆ, ಆನಂದ ರೂಪವಾಗಿರುವಂತ ಆತ್ಮ ಏನದ, ಇದು ಕಾಮನ್ ಫ್ಯಾಕ್ಟರ್ ಅದ. ಆ ಕಾಮನ್ ಫ್ಯಾಕ್ಟರ್ ತಕ್ಕೊಡ್ರಿ ಕಡೆ ಹೊರಗೆ. The only common factor is observing consciousness who is invariable. ಅದು ಬದಲಾವಣೆ ಆಗುವುದಿಲ್ಲ. ಅದು ಸಾಕ್ಷಿ ಅದ, ಅದು ಅರಿವದ, ಅದು ಚೇತನ ಅದ. ಎರಡದ್ರಾಗ ಏನ್ ವ್ಯತ್ಯಾಸ ಅದ ಆ ಕಡೆ ಗಮನ ಕೊಡ್ಬೇಡ್ರಿ. ಎರಡದ್ರಾಗು ಸಾಮಾನ್ಯ ಐತ್ ನೋಡ್ರಿ, ಅದು ದೃಕ್ ಅದ. ವ್ಯತ್ಯಾಸ ಏನದ, ಅದು ಒಟ್ಟು ದೃಶ್ಯ ಅದ. ಹಿಂಗ ದೃಶ್ಯ ಮತ್ತು ದೃಕ್ ಅಂತ ವಿವೇಕಿಗಳು ಮಾಡ್ಕೋತಾರ, ವಿವೇಕ ಮಾಡ್ತಾರ, ವಿಚಾರ ಮಾಡ್ತಾರ್ರಿ. While the objects, time, even space are they vary, ಅವು ಬದಲಾವಣೆ ಆಗ್ತಾವ. ದೇಶ ಕಾಲಗಳು ಬದಲಾವಣೆ ಆಗ್ತಾವ. ರೇವಣ್ಣವರ ಲಕ್ಷ ಕೊಡ್ರಿ. ವಿಷಯ ವಸ್ತುಗಳು ಅಷ್ಟೇ ಅಲ್ಲ, ದೇಶ ಕಾಲಗಳು ಕೂಡ ವಿಷಯಗಳೊಂದಿಗೆ ಬದಲಾವಣೆ ಆಗ್ತಾವ. ಟೈಮ್ ಅಂಡ್ ಸ್ಪೇಸ್ ಕಮ್ ಅಂಡ್ ಗೋ, ಅವು ಆಗಂತಕ್ಕದಾವ, ಬರ್ತಾವ, ಹೋಗ್ತಾವ. ಆದ್ರೆ ಯಾವ್ದು ಬರುವುದಿಲ್ಲ, ಯಾವ್ದು ಹೋಗುದಿಲ್ಲ, ಯಾವಾಗಲೂ ಅಲ್ಲೇ ಅದ, ಅದು ಅರಿವು ಅದ. ಅದೇ ನಾನು. ಆ ನಾನು ಹೆಂಗದೇನಿ ಅಂತಂದ್ರ, ಆ ನಾನುವಿನಲ್ಲಿ ದೇಶ ಕಾಲಗಳು ಬರ್ತಾವ, ಹೋಗ್ತಾವ, ಕಲ್ಪಿತದಾವ. ಇಲ್ಲಿ ಬಂದ್ ನಿಲ್ಬೇಕು ನಾವು. ದೇಶ ಕಾಲಗಳನ್ನ ದಾಟಬೇಕು. ಎಲ್ಲಿಂದ? ಮಾನಸಿಕವಾಗಿ. ಅವು ಸುಳ್ಳದವು, ಮಿಥ್ಯಾದವು ಅಂತ ತಿಳ್ಕೊಂಡು ದಾಟಬೇಕು. ವಿಚಾರ ಮಾಡಿ ದಾಟಬೇಕು, ಬುದ್ಧಿಯಿಂದ ದಾಟಬೇಕು. ದೇಶ ಕಾಲ ಅತೀತ ಚೈತನ್ಯ ಅಹಂ ಅಸ್ಮಿ. ಇದರಿಂದ ಏನ್ ಬಂತು ಅಂದ್ರೆ, ನಾನು ದೇಶ ಕಾಲಗಳಿಗೆ ಆಚೆಗಿರುವ ಆತ್ಮ ತತ್ವ, ಅರಿವು ತತ್ವವೇ ನಾನೇ ಇದ್ದೇನೆ. ಕರ್ಕೊಂಡು ಹೊಂಟೆ ನಿಮಗ ಎಲ್ಲೇ ಆತ್ಮನ ಪ್ರಯಾಣಕ್ಕ.
ಅಲ್ಲಿ ಹೋಗಿ ನೆಲೆಯಾಗಿ ನಿಲ್ಲಿಸ್ತೇನೆ, ನೀವು ಅದನ್ನ ಬರ್ಬೇಕು, ಒಂದ್ ಕೂಡ ಬರ್ಬೇಕು, ಮಾನಸಿಕವಾಗಿ ಬರ್ಬೇಕು ನೀವು. ಅವಾಗ ನಿಜವಾದ ಕುಂಭಮೇಳ ಆತ್ಮನಲ್ಲಿ ಮುಳುಗಬೇಕು, ಡುಮ್ಕಿ ಹೊಡಿಬೇಕು. ಅದು ಕುಂಭಮೇಳ, ನಿಜವಾದ ಕುಂಭಮೇಳ ಒಳಗದ. ಅದು ಹೊರಗಿಂದ ಕುಂಭಮೇಳ ಹಂಗ ಹೊರಗದ. ಅದು ಪೂರ್ವ ಮೀಮಾಂಸಕರ ಕುಂಭಮೇಳ, ಇದು ಉತ್ತರ ಮೀಮಾಂಸಕರ ಕುಂಭಮೇಳ. ಆತ್ಮನಲ್ಲಿ ಕರೆದು ಒಯ್ದು ನಿಲ್ಲಿಸಿದಾಗ ಅಲ್ಲಿ ಡುಮ್ಕಿ ಹೊಡ್ಕೊಂತಿರೋದು. ನಾನು ದೃಕ್, ನಾನು ಆತ್ಮ, ನಾನು ಅರಿವು ಸ್ವರೂಪ, ನಾನು ಬದಲಾವಣೆ ಆಗದೆ ಇದ್ದಾವ, ನಾನು ದೇಶ ಕಾಲಗಳಿಗೆ ಆಚೆಗೆ ಇದ್ದೇನೆ. ರೆಕಾರ್ಡ್ ಮಾಡ್ತಾ ಇದ್ದೀವಿ. ಬರ್ರಿಪ್ಪ ಡುಮ್ಕಿ ಕುಂಭಮೇಳ ಡುಮ್ಕಿ ಹೊಡ್ರಿ, ದಿನ ಹೊಡ್ರಿ, ಇಲ್ಲೇ ಅಲ್ಯಾಕ್ ಹೋಗ್ತೀವಿ. The same consciousness witness, the same consciousness is the witness of the absence of external and internal world in a deep sleep state. ಈಗ ಸುಷುಪ್ತಿ ಅವಸ್ಥೆ ಹೋಗ್ಬಿಡ್ರಿ, ಗಾಢ ನಿದ್ರೆ ಅವಸ್ಥೆ ವಿಚಾರ ಮಾಡೋಣ. ಈಗ ಆ ಗಾಢ ನಿದ್ರೆ ಅವಸ್ಥೆಯೊಳಗ ಆ ದೃಕ್ ಬದಲಾವಣೆ ಆಕತ್ತೇನ್ರಿ? ಅದು ಇಲ್ಲ, ಅದು ಹಂಗ ಇರ್ತದ. ಮತ್ತೆ ಏನಾಗ್ತದ ಅಲ್ಲಿ? ಅಲ್ಲಿ ಏನದ? ಹೊರಗಿನ ಪ್ರಪಂಚನೂ ಇಲ್ಲ, ಒಳಗಿನ ಪ್ರಪಂಚನೂ ಇಲ್ಲ. ಆ ಎರಡೂ ಪ್ರಪಂಚಗಳ ಅಭಾವ ಅದ. ಲಕ್ಷ ಕೊಟ್ಟು ಕೇಳ್ರಿ. ಟುಡೇಸ್ ಕ್ಲಾಸ್ ಇಸ್ ಬ್ಯೂಟಿಫುಲ್ ಕ್ಲಾಸ್. ಹಂಗಾರ ಸುಷುಪ್ತಿ ಅವಸ್ಥೆ ಒಳಗೆ ಏನ್ ಅದ ರೀ ಅಂದ್ರ ಅಲ್ಲಿ ಆತ್ಮ ಸ್ವರೂಪವೇ ಅದ. ಅದು ಏನ ಬದಲಾವಣೆ ಆಗೈತೇನು? ಇಲ್ಲ, ಬದಲಾವಣೆ ಆಗಿಲ್ಲ. ಮತ್ತೆ ಏನು ಬದಲಾವಣೆ ಅನಿಸುತ್ತಲ್ಲ, ಅದು ಏನು? ದೃಶ್ಯದಲ್ಲಿ ಬದಲಾವಣೆ ಅದ, ದೃಕ್ಕದಲ್ಲಿ ಬದಲಾವಣೆ ಇಲ್ಲ. ದೃಶ್ಯದಲ್ಲಿ ಏನು ಬದಲಾವಣೆ ಅದ ಅಂದ್ರ ಸ್ಥೂಲ ಪ್ರಪಂಚನೂ ಇಲ್ಲ, ಸೂಕ್ಷ್ಮ ಪ್ರಪಂಚನೂ ಇಲ್ಲ. ಹೊರಗಿನ ಸ್ಥೂಲ ಪ್ರಪಂಚನೂ ಇಲ್ಲ, ಒಳಗಿನ ಮಾನಸಿಕ ಪ್ರಪಂಚನೂ ಇಲ್ಲ. ಎಲ್ಲಿ ಹೋಗಿವ ನಾವೀಗ? ಸುಷುಪ್ತಿ ಅವಸ್ಥೆ ವಿಚಾರ ಮಾಡಕತ್ತೀವಿ. ಸುಷುಪ್ತಿ ಅವಸ್ಥೆಗೆ ಹೋಗಿಲ್ಲ, ಸುಷುಪ್ತಿ ಅವಸ್ಥೆಯನ್ನ ನೆನಪು ಮಾಡ್ಕೊಂಡು ಅದನ್ನ ವಿಚಾರ ಮಾಡಕತ್ತೀವಿ. ಆ ಸುಷುಪ್ತಿ ಅವಸ್ಥೆ ಒಳಗ ದೇಶ ಕಾಲಗಳು ಅದಾವೇನ್ರಿ ರೇವಣ್ಣ ಅವ್ರ? ದೇಶನೂ ಇಲ್ಲ, ಕಾಲನೂ ಇಲ್ಲ ನೋಡ್ರಿ, ವಿಚಾರ ಮಾಡ್ರಿ. ನಿಮಗ ದೇಶ ಕಾಲಗಳ ಇಲ್ಲದಂತ ಅವಸ್ಥೆಗೆ ತೋರ್ಸಾಕತ್ತಾರ ಅಪ್ಪವರು. ನೀವದಿರಿ, ದೇಶ ಕಾಲಗಳು ಇಲ್ಲ. ಎಲ್ಲೇ? ಸುಷುಪ್ತಿ ಅವಸ್ಥೆಯಲ್ಲಿ ನೀವದಿರಿ. ಯಾರಿಲ್ಲ? ದೇಶ ಕಾಲಗಳು ಇಲ್ಲ. ಜಾಗೃತ ಮತ್ತು ಪ್ರಪಂಚ ಮತ್ತು ಸೂಕ್ಷ್ಮ ಪ್ರಪಂಚನೂ ಇಲ್ಲ, ದೇಶ ಕಾಲಗಳು ಇಲ್ಲ ಅಂತ ಒಂದು ಅವಸ್ಥೆ. ಕೇವಲ ನೀವಷ್ಟ ಅದಿರಿ. ಅದು ಎಲ್ಲೇ? ಸುಷುಪ್ತಿ ಅವಸ್ಥೆ. ದೇಶ ಕಾಲಗಳ ಲಯ ಆಗ್ಯಾವ. ಇಲ್ಲೊಂದು ಮಾತು ಹೇಳ್ತಾರ ಕೇಳ್ರಿ. ಯು ನೋ ಯು ಹ್ಯಾವ್ ಓವರ್ ಸ್ಲೆಪ್ಟ್ ಓನ್ಲಿ ಆಫ್ಟರ್ ವೇಕಿಂಗ್. ನಾ ಎಷ್ಟೊತ್ತನ ಮನ್ಕೊಂಡೆ ಅನ್ನೋದು ಯಾವಾಗ ಗೊತ್ತಾಗತಿ? ಎದ್ದ ಮೇಲೆ ಗೊತ್ತಾಗ್ತದ. ಎದ್ದ ಮ್ಯಾಗ, ಗಾಢ ನಿದ್ರೆಯಿಂದ ಎದ್ದ ಮೇಲೆ ಗೊತ್ತಾಗ್ತದ. ಅಯ್ಯೋ, ನಾ ಇವತ್ತು ಎಷ್ಟೊತ್ತನ ಮನ್ಕೊಂಡಿನಿ, 8 ಗಂಟೆ ಆಗೈತಿ ಮುಂಜಾನೆ. ಯಾವಾಗ ಗೊತ್ತಾಗತಿ? ಎದ್ದ ಮ್ಯಾಗ ಗೊತ್ತಾಗತಿ. ಅವಾಗ ಯಾಕೆ ಗೊತ್ತಾಗೋದಿಲ್ಲ? ಯಾರು ಹೇಳ್ತೀರಿ? ರೇವಣ್ಣ ಅವರು. ಸುಷುಪ್ತಿ ಕಾಲ, ಸುಷುಪ್ತಿ ಅವಸ್ಥೆ ಒಳಗೆ ಯಾಕೆ ಗೊತ್ತಾಗೋದಿಲ್ಲ? ಟೈಮ್ ನೋಡಿದ್ರೆ ಟೈಮ್ ಅಂಡ್ ಸ್ಪೇಸ್ ಇಲ್ರಪ್ಪ ಅವ್ರು. ಟೈಮ್ ಅಂಡ್ ಸ್ಪೇಸ್ ಟೈಮ್ ಅಂಡ್ ಸ್ಪೇಸ್ ಇಲ್ಲ ಅಲ್ಲಿ, ಎರಡೂ ಇಲ್ಲ. ದೇಶ ಕಾಲಗಳ ಅತೀತದೇನ ಅವಾಗ ಅಲ್ಲಿ ದೇಶನೂ ಇಲ್ಲ, ಅಲ್ಲಿ ಕಾಲನೂ ಇಲ್ಲ. ದೇಶ ಕಾಲಗಳು ಆತ್ಮನಲ್ಲಿ ಕಲ್ಪಿತದಾವ. ಇಲ್ಲಿ ಬರ್ಬೇಕು ನೋಡ್ರಿ ನಮ್ದು ರಥ. ವಿ ಶುಡ್ ಗೋ
ಬಿಯಾಂಡ್ ದೇಶ ಕಾಲ, ಟೈಮ್ ಅಂಡ್ ಸ್ಪೇಸ್, ಟು ರೀಚ್ ಆತ್ಮ. ಸೊ ದೇರ್ ಇಸ್ ನೋ ಕಾಲ ವೈಲ್ ಯು ಸ್ಲೆಪ್ಟ್. ನೀವು ಯಾವಾಗ ಗಾಢನಿದ್ರೆ ಯಾವಾಗ ಕಾಲ ಇದ್ದಿದ್ದಿಲ್ಲ. I the consciousness I am the experiencer of ಸುಷುಪ್ತಿ. ಕಾಲ ಇದ್ದಿದ್ದಿಲ್ಲ ಅಂದ್ರೆ ನೀವ್ ಇದ್ದಿದ್ದಿಲ್ಲೇನೋ, ನೀವ್ ಇದ್ರಿ. ಯಾಕ ನೀವ್ ಅದ್ರಿ ಮುಂದೆ ಹೇಳ್ತಿರಲ್ಲ, ನಾ ಇಷ್ಟೊತ್ತಲ್ಲ ಗಾಢವಾಗಿ ಮಲಗಿದ್ದೆ ಅಂತ ಹೇಳ್ತಾನಿಲ್ಲವ. ಆ ಇದ್ದ ಹೇಳ್ತಾನೋ ಇನ್ನು ಇಲ್ದ ಹೇಳ್ತಾನ್ರಿ ಅವ ಶಿವಪುತ್ರಪ್ಪನವ್ರ. ಇದ್ದ ಹೇಳ್ತಾನವ, ನಾ ಇಷ್ಟೊತ್ತಲ್ಲ ಗಾಢವಾಗಿ ಮಲಗಿದ್ದೆ ನನಗೇನು ತಿಳಿಲಿಲ್ಲ ಅಂತ ಹೇಳ್ತಾನಂದ್ರ ಅವ ಇದ್ದ ಅನುಭವನೇ ಹೇಳಾಗತ್ತಾನೋ ಇಲ್ಲದ ಅನುಭವ ಹೇಳಾಗತ್ತಾನೋ? ಅವ ಅದಾನ, ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಅರ್ಥ. ಶಿವಪುತ್ರಪ್ಪನವ್ರ ಮನ್ಯಾಗ ಅದಾರ. ಒಂದು ಸಂಡೆ ಮನ್ಯಾಗ ಅದಾರ. ಅವ್ರನ್ನ ಭೇಟಿ ಆಗಾಕ ಒಂದ್ 4 ಮಂದಿ ಸುರೇಶ, ಅಶೋಕ, ರೇವಣ್ಣವ್ರು, ನಾನು ಕೂಡಿ ಹೋದ್ವಿ. ಬೆಳಗಾವಕ್ ಹೋದ್ವಿ. ಬಾಗಲ ಬಡದ್ವಿ. ಅವ್ರ ಮನ್ಯಾಗ ಅವ್ರೊಬ್ರ ಅದಾರ, ಎಲ್ಲಾರು ಊರಿಗೆ ಹೋಗ್ಯಾರ ಅಂತ ತಿಳ್ಕೊಡ್ರಿ. ನಾವ್ ಬಗಲ ಬಡದ್ವಿ. ಶಿವಪುತ್ರಪ್ಪನವ್ರ ಅಂದ್ವಿ. ಯಾರವ್ರು ಅಂದ್ರು. ನಾವ್ರಿ ನಾಮದಾರ ಸುರೇಶ ರೇವಣ್ಣವ್ರು ಬಂದೀವಿ, ನಿಮ್ ಭೇಟಿ ಆಗ್ಬೇಕಾಗಿತ್ತು ಅಂದ. ಅಯ್ಯೋ ಮನ್ಯಾಗ ಯಾರು ಇಲ್ರಿ, ನಿಂದ್ರಿ ಬಂದ್ಯಾ ಅಂತಾರ. ಮನ್ಯಾಗ ಯಾರು ಇಲ್ರಿ ಬಂದ್ಯಾ ಅಂತ ಅಂತಾರ ಶಿವಪುತ್ರಪ್ಪನವ್ರು. ಯಾರು ಇಲ್ಲ ಅಂತಂದ್ರ ಏನರ್ಥ? ಮನ್ಯಾಗ ಯಾರು ಇಲ್ಲ, ಬಂದೆ ನಿಂದ್ರಿ, ಬಾಳ ತೆಗಿತೀನಿ. ಅಲ್ಲಿ ಶಿವಪುತ್ರಪ್ಪರ ಅದಾರ್ರಿ. ನನ್ನ ಬಿಟ್ಟು ಯಾರು ಇಲ್ಲ ಅಂತ. ಯಾರು ಇಲ್ಲ ಅಂದ್ರೆ ಏನು? ಯಾರು ಇಲ್ಲ ಅಂದ್ರೆ ಯಾರು ಇಲ್ಲ ಅಂತ ಅಲ್ಲ. ನನ್ನ ಬಿಟ್ಟು ಯಾರು ಇಲ್ಲ, ನಾನ ಬರ್ತೇನಿಂದ್ರಿ, ನಾನ ಬಾಗಲ ತೆಗಿತೀನಿ ಅಂದಂಗ. ಹಂಗ ಸುಷುಪ್ತಿ ಅವಸ್ಥೆ ಒಳಗ ಏನು ಇದ್ದಿದ್ದಿಲ್ಲ, ನಾ ಏನು ತಿಳಿಲಿಲ್ಲ ಅಂದ್ರೆ ಏನ್ ಅರ್ಥ ಅಂದ್ರ ನನ್ನ ಬಿಟ್ಟು ಯಾರು ಬೇರೆ ಇದ್ದಿದ್ದಿಲ್ಲ, ನಾ ಒಬ್ನ ಇದ್ದೀನಿ. ಲಕ್ಷ ಕೊಟ್ಟು ಕೇಳ್ರಿ. ದಿಸ್ ಇಸ್ ಗಾಡ್ ದೃಕ್ ದೃಶ್ ವಿವೇಕ ಅಂತಾರ. ಇನ್ನೂ ಆಳವಾಗಿ ಹೋಗ್ತೇನೆ, ಇನ್ನೂ ಆಳವಾಗಿ ಐತಿ ಇವತ್ತಿನ ವಿಷಯ. ಲಕ್ಷ ಪಟ್ಟು ಕೇಳ್ರಿ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಟು ನೋ ದ್ಯಾಟ್ ದ ಹಾಲ್ ಇಸ್ ಫುಲ್ ಆರ್ ಎಂಟಿ, ಲೈಟ್ ಈಸ್ ರಿಕ್ವೈರ್ಡ್. ಈ ಹಾಲ್ ಖಾಲಿ ಐತೋ ಏನ್ ತುಂಬಿಕೊಂಡೈತೋ ಬೇರೆ ಬೇರೆ ವಸ್ತುಗಳಿಂದ, ಏನು ಪೂರಾ ಖಾಲಿನ ಐತೋ ಅನ್ನೋ ತಿಳಿಬೇಕಾದ್ರೆ ಆ ಹಾಲಿನ ತುಂಬಾ ಬೆಳಗುವಂತ ಬೆಳಕಿರ್ಬೇಕಾಗ್ತದ, ಅಂದ್ರೆ ಚೇತನ ಇರ್ಬೇಕಾಗ್ತದ. ವಿತೌಟ್ ದ ಲೈಟ್ ಯು ಕೆನಾಟ್ ನೋ ದ ಹಾಲ್ ಇಸ್ ಎಂಟಿ ಆರ್ ಫುಲ್. ಆ ಬೆಳಕಿಲ್ಲ ಅಂದ್ರ ಬರೀ ಕತ್ಲಿತ್ತಂದ್ರ ಏನ್ ಹಾಲ್ನಾಗ ಖಾಲಿ ಐತೋ ಏನಾದ್ರು ಸಾಮಾನು ಅದಾವ ಹೆಂಗ್ ಗೊತ್ತಾಗ್ತದ್ರಿ? ಅದೇ ರೀತಿ ಸಿಮಿಲರ್ಲಿ ವಿ ನೋ ದ ಎಂಟಿನೆಸ್ ಇನ್ ಸ್ಲೀಪ್ ಬಿಕಾಸ್ ಆಫ್ ಪ್ಯೂರ್ ಕಾನ್ಶಿಯಸ್ನೆಸ್. ಅಲ್ಲಿ ಏನೂ ಇಲ್ಲ, ಎಲ್ಲದರ ಅಭಾವನ ನೋಡಕತ್ತೀವಿ ಅಂತಂದ್ರ ಅಲ್ಲಿ ನಾನು ಅದ್ದೇನಿ, ನಾನು ಇನ್ನ ಬೆಳಕಿನ ಅಲ್ಲಿ ಐತಿ, ನಾನು ಆತ್ಮ ಅನ್ನುವಂತ ಬೆಳಕದ ಅಲ್ಲಿ. ಎಲ್ಲೇ ಸುಷುಪ್ತಿ ಅವಸ್ಥೆಯಲ್ಲಿ. ಆದ್ರೆ ಅಲ್ಲೇ ಖಾಲಿ ಅದ ಅದು. ಅಲ್ಲಿ ಏನಿಲ್ಲ, ಜಾಗೃತ ಪ್ರಪಂಚಗಳು ವಸ್ತುಗಳು ಇಲ್ಲ, ಸ್ವಪ್ನ ಪ್ರಪಂಚದ ವಸ್ತುಗಳು ಇಲ್ಲ, ಖಾಲಿ ಅದ ಅಂತ ಅರ್ಥ. ಯಾವುದು? ಸುಷುಪ್ತಿ ಅವಸ್ಥೆ. ಅಲ್ಲಿ ಏನದ? ಕೇವಲ ಚೇತನದ ಆನಂದ ಸ್ವರೂಪದಿಂದ ಅದ ನಮ. ದ ಥಾಟ್ಲೆಸ್ ಸ್ಟೇಟ್ ಈಸ್ ಪ್ಯೂರ್ ಕಾನ್ಶಿಯಸ್ನೆಸ್. ಅಲ್ಲಿ ಯಾವ ಮನಸ್ಸು ಇಲ್ಲ, ಮನಸ್ಸಿನ ವಿಚಾರಗಳು ಇಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಇಲ್ಲ, ಮನಸ್ಸಿನ ವಿಚಾರಗಳು ಇಲ್ಲ, ವೃತ್ತಿಗಳು ಇಲ್ಲ. ಆ ವೃತ್ತಿಗಳಿಗೆ ಸಾಕ್ಷಿಯಾಗಿ ಆತ್ಮ ಅದಾನ. Whether the objects are there or not, light is always there. ಸುಷುಪ್ತಿ ಅವಸ್ಥೆಯೊಳಗ ಸ್ಥೂಲ ಪ್ರಪಂಚದ ವಸ್ತುಗಳು ಇಲ್ಲ, ಸ್ವಪ್ನ ಪ್ರಪಂಚದ ವಸ್ತುಗಳು ಇಲ್ಲ. ಆ ಎಲ್ಲವನ್ನ ಖಾಲಿ ಇರುವಂತಹ ಎಲ್ಲರ ಅಭಾವವನ್ನ ಬೆಳಗುವಂತಹ ಆತ್ಮನ ಬೆಳಕು ಮಾತ್ರ. ಆತ್ಮ ಇದ್ದಾನೆ. When thoughts are there or not, consciousness is always there. ಆ ಅರಿವು ಅನ್ನುವಂಥದ್ದು ಯಾವಾಗಲೂ ಇರ್ತದೆ. ಇನ್ ಶಾರ್ಟ್ ಇಟ್ ಈಸ್ ಅವಸ್ಥಾತ್ರಯ ಸಾಕ್ಷಿ ಚೈತನ್ಯಂ. ಹಂಗಾರ ಆತ್ಮ ಅಂದ್ರೆ ಯಾರು ಅಂದ್ರೆ ಅದು ದೃಕ್ಕದ, ಅದು ಅವಸ್ಥಾತ್ರಯಿಗ ಸಾಕ್ಷಿ ಅದ, ಮತ್ತ ಅದು ಅರಿವು ರೂಪ ಚೈತನ್ಯ ಅದ, ಚೇತನದ, ಅದು ಜಡ ಇಲ್ಲ. ಹಂಗಾರ ಅರ್ಥ ಏನು ಅಂದ್ರ ಈ 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿ
ಏನ್ರಿ ಅದ್ರ ಬೇರೆಯಾಗಿ ಅವನ ತಿಳಿಯುವಂತ ಅರಿವು ಏನದ ಅದು ಮೂರು ಅವಸ್ಥೆಗಳಲ್ಲಿಯೂ ಐತಿ, ಮೂರು ಅವಸ್ಥೆಗಳಿಗೆ ಅಂಟುಗೊಳ್ದಂಗ ಐತಿ, ಅದಕ್ಕೆ ಬೇರೆ ಸಾಕ್ಷಿಯಾಗಿ ಐತಿ ಆತ್ಮತತ್ವ. ಹೆಂಗದ ಅದು? ಅದು ದೃಕ್ ಸ್ವರೂಪದ. ಈಗ ಸುಷುಪ್ತಿ ಒಳಗ ಅಷ್ಟ ಐತಿ ಅಂದ್ರೆ ಅದು ಆತ್ಮ ಏನ್ ಜಾಗೃತ ಅವಸ್ಥೆ ಒಳಗ ಐತಿಯ ರೇವಣ್ಣ ಅವ್ರು? ಎಲ್ಲಾ ಅವಸ್ಥೆಗಳಲ್ಲಿ ಇದಾರಪ್ಪ ಅವ್ರ. ಅದು ಏನ ಬದಲಾವಣೆ ಆಗೈತಿ ಅಂದ್ರೆ ಅದಕ್ಕೆ ಬಣ್ಣ ಗಿಣ್ಣ ಹಚ್ಕೊಂಡ್ ಬರ್ತದ. ಜಾಗೃತ ಅವಸ್ಥೆ ಒಳಗ ಮೇಕಪ್ ಆಗತ್ತಲ್ಲ, ಮೇಕಪ್ ಮಾಡ್ತಾರ. ಏನು ಬದ್ಲಾಗಲ್ರಪ್ಪ ಅವ್ರ. ಬದಲಾವಣೆ ಆಗೋದಿಲ್ಲ. ಸ್ವಪ್ನಾವಸ್ಥೆ ಒಳಗೆ ಸುಷುಪ್ತಿ ಅವಸ್ಥೆ ಒಳಗೆ ಹೆಂಗದನೋ, ತುರ್ಯಾವಸ್ಥೆ ಒಳಗೆ ಹೆಂಗದನೋ, ಸ್ವಪ್ನಾವಸ್ಥೆ ಒಳಗೆ ಹೆಂಗದನೋ ಹಂಗ ಜಾಗೃತ ಅವಸ್ಥೆ ಒಳಗದ. ಈ ಮಾತು ಹೇಳುವತ್ನಾಗನು ಆತ್ಮ ಹಂಗ ಅದ. ಈ ಮಾತು ಕೇಳುವತ್ನಾಗು ನಿಮ್ಮ ಆತ್ಮನು ಹಂಗ ಅದ. ಅದು ಎಂದೂ ಬದಲಾವಣೆ ಆಗುವುದು ಅಲ್ಲ. ಅದನ್ನ ಗುರುತಿಸ್ರಿ, ಅದನ್ನ ದೃಕ್ ಅಂತ ಗುರುತಿಸ್ರಿ, ಅದೇ ನಾನು ಅಂತ ಗುರುತಿಸ್ರಿ. ಹಿಡ್ಕೊಡ್ರಿ, ಅದನ್ನ ಬಿಡಬೇಡ್ರಿ. ಅದನ್ನ ಬಿಟ್ಟಿದ್ದಕ್ಕ ಸಂಸಾರ ಪ್ರಾಪ್ತಿಯಾಗೈತೆ. ಅದನ್ನ ಹಿಡ್ಕೊಡ್ರಿ ಗಟ್ಟಿಯಾಗಿ, ಅದೇ ನಾನು ತತ್ ತ್ವಮಸಿ ತ್ವಂ ತದಸಿ. ಅದು ಹಿಡ್ಕೊಂಡ್ರಿ ಮೋಕ್ಷ, ಅದ್ ಬಿಟ್ರಿ ಬಂಧನ. ಚಾಲು ರಿಪಿ 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 ರಿಪಿ. ಅಲ್ಪ ಜ್ಞಾನ, ಅಲ್ಪ ಕರ್ತೃ, ನಾನ್ ಅಲ್ಪ ಶಕ್ತಿಮಾನ ಜೀವ, ನನಗ್ ಬಡತನ ಐತಿ, ನನಗ ಅದು ಇಲ್ರಿ, ನನಗಿದು ಇಲ್ಲ. ಚಾಲು ಗೊಣಗಾಟ. ವೈ 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 ಮುಂಜಾನೆ ಸಂಜೆ ಮಾಡೋನು ಎಲ್ಲ ವೈ ವೈ ಚಾಲು. ಯಾಕ? ಆ ದೃಶ್ಯದಾಗ ಅಭಿಮಾನ ಆತು, ಚಾಲು. ದುಃಖದಾಗ ಅಭಿಮಾನ ಆತು, ಏನೂ ಇಲ್ಲ ನೋಡ್ರಿ ನಿಮ್ಗೆ, ಯಾವ ನೋವು ಇಲ್ಲ. I the consciousness I am all pervading. ನಾ ಹೆಂಗದೇನ್ರಿ? ನಾನು ಹೆಂಗದ? ಇದು ಈ ಶರೀರದಾಗ ಅಟ ಐತೇನ? ಇದು ಶರೀರದ ಒಳಗೂ ಐತಿ, ಶರೀರದ ಹೊರಗೂ ಐತಿ. ವ್ಯಾಪಕ ಚೇತನದ ಮಹಾಂತಂ. ಹಿರಣ್ಣರಿಗೆ ಒಂದ್ ಮಾತು ಬರ್ತದ ಕೇಳ್ರಿ. ಹಿರಣ್ಣ ಅದಾರ? ಹಿರಣ್ಣ ಅವ್ರು ಇಲ್ಲ ನೋಡ್ರಿ, ಅವ್ರು ಇವತ್ತಿಲ್ಲ. ಅವ್ರು ಅದಿರೇ ಹಿರಣ್ಣರ. I do not need to wait for Atma to appear in meditation. ಆ ಆತ್ಮನನ್ನ ಧ್ಯಾನದಾಗ ಆತ್ಮನನ್ನ ಧ್ಯಾನದಾಗ ಕಾಣಬೇಕು ಅಂತಾನ. ಯಾರ್ರಿ? ಧ್ಯಾನ ಮಾಡುವವ ಅಂತಾನ. ಆತ್ಮನನ್ನ ಧ್ಯಾನದಾಗ ನಾನು ಕಾಣಬೇಕು ಅಂತಾನಲ್ಲ. ಈ ಆತ್ಮನನ್ನ ಯಾವಾಗ ಕಾಣವಪ್ಪ ನೀನು? ಯಾವಾಗ್ಲೂ ನೀನ ಅದಿದಿ ದೃಕ್ಕಾಗಿ. ಕಾಣುದೇನೈತಿ ಅದು ನೀನ್ ಬಿಟ್ಟು ಬ್ಯಾರೇನ ಐತಿ. ಯಾರಿಗೆ ಕಾಣ್ತೈತಿ ಅವ ಆತ್ಮ ಅದನ. ನೀನದ ಧ್ಯಾನ ಮಾಡಿ ಪರಮಾತ್ಮನ ಕಾಣ್ಬೇಕಂತಿದಿ. ಯಾವಾಗ ಕಾಣ್ತೈತಪ್ಪ ನಿನಗ? ಕಣ್ತಂದ್ರ ಅದು ದೇವ್ರಾಗೋದಿಲ್ಲ. I do not need to wait for Atma to appear in meditation. ನಾನು ಆತ್ಮನ ದರ್ಶನಕ್ಕಾಗಿ ಧ್ಯಾನದಾಗ ಕಾಯ್ಬೇಕಾಗಿಲ್ಲ. ತಿಳ್ಕೊಡ್ರಿ, ಅಲ್ಲೇ ಅದ ದೃಕ್ಕ, ಯಾವಾಗ್ಲೂ ಅದ ದೃಕ್ಕ. ನೀವು ಧ್ಯಾನದಾಗ ಯಾಕೆ ಹುಡುಕ್ತೀರ ಅದನ್ನ? ಯಾವಾಗ್ಲೂ ದೃಕ್ಕ ಐತಿ. ಧ್ಯಾನದಾಗ ಬರುವಂತ ದೃಶ್ಯಕ್ಕಾಗಿ ಯಾಕೆ ಕಾಯಾಗತ್ತೀರಿ ಅಂತ ನಮ್ದು ಅಬ್ಜೆಕ್ಷನ್ ಅದ. ಧ್ಯಾನ ಬೇಕು, ಅಂತಕ್ಕಣ ಏಕಾಗ್ರತೆಗೆ ಧ್ಯಾನ ಬೇಕು, ಬೇಡ ಅನ್ನೋದಿಲ್ಲ. ಆದ್ರೆ ಧ್ಯಾನದಾಗ ನಾವು ದೇವ್ರ ನೋಡ್ತೀವಿ, ನಾವು ಪರಮಾತ್ಮನ ಕಾಣ್ತೀವಿ ಅನ್ನೋ ಮಾತು ಸುಳ್ಳು. ಯಾಕ? ದೃಕ್ ಸ್ವರೂಪವೇ ನಾನು ಆತ್ಮ ಐತಲ್ಲಿ. ಆ ಆತ್ಮನನ್ನ, ಆ ದೇವರನ್ನ ದೃಕ್ಕಾಗಿ ನೋಡ್ಬೇಕ ಹೊರತು ದೃಶ್ಯವಾಗಿ ನೋಡಕ್ ಬರುವುದಿಲ್ಲ. I am that. I am that. I am that. That I am. You are that. Tat ತ್ವಮಸಿ ತ್ವಂ ತದಸಿ. You are thou. Thou are you. You are that. ಸರ್, ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಪ್ರತಿಬಿಂಬ ನಮ್ಗೆ ಕಾಣ್ತದ್ರಿ. ಅದೇ ರೀತಿ ನಮ್ಗೆ ಅಂತಃಕರಣದಲ್ಲಿ ನಮ್ಮ ಬಿಂಬ ಕಾಣುದಿಲ್ಲೇನ್ರಿ? ಬಿಂಬಾಗೆ ನೋಡ್ಬೇಕ್ರಿ ನೀವು. ಯಾರು ಮಾತಾಡೋರು ಯಾರು ಹೇಳ್ರಿ? ನಾನೇ ಇರಪ್ಪ ರೀ. ಇರಪ್ಪ ಅವ್ರ, ನೀವು ಬಿಂಬ ಕಾಣ್ಬೇಕಂದ್ರೆ ಬಿಂಬಕ್ಕಿಂತ ಬೇರೆ ಆಗಿ ನೋಡ್ತಿರೋ, ಬಿಂಬಾಗಿ ನೋಡ್ತಿರೋ? ಬಿಂಬಾಗೆ ನೋಡ್ಬೇಕ್ರಿ. ಬಿಂಬಾಗಿ ನೋಡಿದ್ರೆ ಕರೆಕ್ಟ್. ನೀವು ಬಿಂಬಕ್ಕ ಸಾಕ್ಷಿಯಾಗಿ ಬಿಂಬನ ನೀವು ಅದನ್ನ ಹೊರಗಿಟ್ಟು ನೋಡ್ತೀವಿ ಅಂದ್ರ ಅದು ತಪ್ಪು ಹೋಗ್ತೀವಿ. ನೀವು ಬಿಂಬ ಆಗ್ಬೇಕು ಮೊದಲ. ಟು ನೋ ಇಸ್ ಟು ಬಿ.
ನಮಗ್ ಕನ್ಫ್ಯೂಸ್ ಆಗೈತ್ರಿ ಅದು ಕನ್ನಡದಾಗ ನಮ್ಮ ಹೆಂಗ ನಮ್ಮ ಪ್ರತಿಬಿಂಬ ಕಾಣ್ತದ ಹಂಗ ಅಂತ ಕನ್ನಡದಲ್ಲಿ ನಮ್ಮ ಬಿಂಬನು ಕಾಣ್ತದ ಹಿಂಗ ನಮ್ಗ ಒಂದು ಆಗಿತ್ತು ನಮ್ದು ಕಲ್ಪನೆ ಆಗಿತ್ತು. ಅದನ್ನ ನೀವು ಹೊರಗೆ ನೋಡ್ತೀರಾ ಅಂದ್ರೆ ಅದು ಅಲ್ಲ ಅಲ್ಲ ಅದನ್ನ ನಾನಾಗೆ ನೋಡ್ಬೇಕು. ಹಾ ಅಂದ್ರೆ ಜಗತ್ ನೋಡುವಾಗಲೂ ನಾನು ಪರಮಾತ್ಮನೇ ನೋಡ್ತಾ ಇದೀನಿ ಅಂತ ಅರ್ಥ ಆದ್ರಪ್ಪ. ಇಲ್ಲ, ಜಗತ್ತ ನೋಡುವಂತ ನಾವು ತೃಪ್ತದೇನಿ ಅಂತ ನೋಡ್ಬೇಕ. ಈಗ ಸದ್ಯ ನೀವು ಸರ್ವಾತ್ಮಕ ಭಾವದಾಗ ಅದು ಬರ್ತದ ನಿಮ್ದು. ಇಲ್ಲೀಗ ಏನದ ಸರ್ವಾತ್ಮಕ ಭಾವ ಇಲ್ಲ. ಈಗ ಆತ್ಮ ಅನಾತ್ಮ ಬೇರೆ ಬೇರೆ ವಿವೇಕ ಮಾಡುವತ್ನಾಗ ದೃಕ್ ಕಡೆ ಲಕ್ಷ ಕೊಡ್ರಿ ಅಂತ ಹೇಳಾಗತ್ತೀವಿ ನಾವು. ದೃಶ್ಯದ ಕಡೆ ಬಿಂಬ ಪ್ರತಿಬಿಂಬದ ಎಕ್ಸಾಂಪಲ್ ತಗೊಂಡ್ರಪ್ಪ ಅವ್ರು ಐಟಮ್ ಅಲ್ಲಿ. ಆ ಬಿಂಬ ಪ್ರತಿಬಿಂಬದಾಗ ಎರಡು ಒಂದರಿ. ಇಲ್ಲೇ ಅದನ್ನ ತರಬೇಡ್ರಿ ಸದ್ಯ. ಅದು ಬೇರೆ ವಿಷಯ. ಅದು ಬ್ಯಾಡ್ರಿ, ಮಿಕ್ಸ್ ಮಾಡ್ಬೇಡ್ರಿ. ಇಲ್ಲಿ ಬಿಂಬ ಪ್ರತಿಬಿಂಬ ತರಬೇಡ್ರಿ. ಓಕೆ ಸರ್. ಇಲ್ಲಿ ಏನದ ಇಲ್ಲಿ ಏನದ ರಹಸ್ಯ ಅದಂತ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಮತ್ತ ಬಿಂಬ ಪ್ರತಿಬಿಂಬ ಕಡೆ ಹೋದ್ರಿ ಅಂದ್ರ ಮತ್ತು ನೀವು ಎದುರಿಗಿಟ್ಟ ನೋಡ್ಬೇಕನ್ನೋರು ಆಗ್ತೀರಿ. ನೀವು ಎದುರಿಗೆ ಕೊಡಾಕ್ ಬರುದಿಲ್ಲ ಇದನ್ನ. ಕುರು ಹಿಡಿದು ಕುರು ಎಡಬೇಕು ಕಾಣ ಗುಹೇಶ್ವರ. ಕುರು ಹಿಡಿಬೇಕು, ಇಷ್ಟಲಿಂಗವನ್ನು ಕೈ ಹಿಡ್ಕೋಬೇಕು. ಅಂತರಂಗದೊಳಗಿದ್ದ ನಿರಾಕಾರ ಲಿಂಗವನು ಸಾಕಾರ ಲಿಂಗವ ಮಾಡಿ ಶ್ರೀ ಗುರು ಸ್ವಾಮಿಯನ್ನ ಕರಸ್ಥಲಕ್ಕೆ ತಂದು ಕೊಟ್ಟನಯ್ಯ. ಇಂತಪ್ಪ ಲಿಂಗವು ಅಂತರಂಗವನಾವರಿಸಿ ಅಂತರಂಗದ ಕರಣಗಳೇ ಕಿರಣಗಳಾಗಿ ಆ ಬೆಳಗುವ ಚಿತಂಶಿಕವೇ ಪ್ರಾಣಲಿಂಗವು. ಅದನರಿದು ನೋಡುವ ನೋಟವೇ ಭಾವಲಿಂಗವು. ಇದನರಿದು ನೋಡುವ ನೋಟ ಪರಿಪೂರ್ಣವಾಗಿ ಇದರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವೂ ತಾನೇ ಕೂಡಲ ಸಂಗಮ ದೇವ. ಇದರಿಟ್ಟು ಅರಿಯಾಕ ಬರುವುದಿಲ್ಲ. ಇದರಿಟ್ಟು ಮೊದಲ ಅರ್ಥಂಗ ಮಾಡ್ಬೇಕು. ಇಷ್ಟಲಿಂಗ ಕೈಯಾಗ ಹಿಡ್ಕೊಡ್ರಿ, 12 ಅಂಗುಲ ಇಟ್ಕೊಡ್ರಿ, ಕಣ್ಣಿನ ನೇರಕ್ಕೆ ಇಟ್ಕೊಡ್ರಿ, ಇದು ಕಾಂತಿಯನ್ನ ನೋಡ್ರಿ, ಎಲ್ಲಾ ಮಾಡ್ರಿ. ಸ್ವಲ್ಪ ಹೊತ್ತಾದ್ಮ್ಯಾಗ ಇಷ್ಟಲಿಂಗ ಕಾಣುವುದಿಲ್ಲ, ನೀವೇ ಆಗ್ಬಿಡ್ತೀರಿ ಇಷ್ಟಲಿಂಗ. ಅದಕ್ಕೆ ಲಿಂಗಾನುಸಂಧಾನ ಅಂತಾರೆ. ಇದು ವೀರಶೈವ ಧರ್ಮದಾಗ ಲಿಂಗಾನುಸಂಧಾನ ಬಹಳ ಈಸಿ ಸ್ಟೆಪ್. ಇದು ಈ ಜ್ಞಾನದಾಗ ಇಷ್ಟು ಬದ್ದಾಡೋ ಬದ್ಲಿ ಸ್ವಲ್ಪ ನೀವು ಲಿಂಗಾನುಸಂಧಾನ ಮಾಡಿದ್ರಲ್ಲಿ ಈ ಜ್ಞಾನದಾಗ ಏನೈತೆ ಅದು ಅಲ್ಲಿ ಅದ. ಪದವನ್ನ ಎದುರಿಗಿಟ್ಟು ಹರಿ ಅಂತ ಅಂತಾರಲ್ರಿ. ಮತ್ತೆ ಎದುರಿಗಿಟ್ಟು ಅರಿಯಾಕ ಬರೋದಿಲ್ರಿ. ಇದನ್ನ ಎಲ್ಲಾ ಎದುರಿಗಿಟ್ಟು ಅರಿತೇವಿ. ಇಲ್ಲಿ ದೃಶ್ಯ ಆಗ್ತದ. ಎದುರಿಗಿಡುವುದು ದೃಶ್ಯ ಆಗ್ತದ. ಅರಿವಮ್ಮ ದೃಕ್ ಅಕ್ಕಾನ. ದೃಕ್ ಸ್ವರೂಪ ಆತ್ಮ ಅದ. ದೃಕ್ಕನ ಕಡೆಗೆ ಲಕ್ಷ ಕೊಡ್ಲಿಲ್ಲ ಅಂತಂದ್ರ ಈ ರೀತಿ ಸಮಸ್ಯೆ ಆಗ್ತದ. ಇದನ್ನ ದಾಟಬೇಕು ನೋಡ್ರಿ. ಇದು ಒಂದು ಹಂತದ. ಇದು ಒಂದು ಹಂತ ದಾಟ್ತು ಮಾಯೆಯನ್ನ ದಾಟಿದಂಗ ನಾವು. ಇಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗ್ತದ, ಇಲ್ಲ ಅನ್ನಂಗಿಲ್ಲ ನಾನು. ಪ್ರಯತ್ನ ಬೇಕು. ನಿಮ್ದು ಪ್ರಯತ್ನ ಬೇಕಾ? ಹೇಳೋರ ಪ್ರಯತ್ನ ಅಂತೂ ಸಾಕಷ್ಟದ. ಕೇಳೋರು ಪ್ರಯತ್ನ ಅಂತಃಕರಣ ಸಹಾಯ ಮಾಡ್ಬೇಕಾಗ್ತದ. ಅಂತಃಕರಣ ಪರಿಶುದ್ಧ ಆಗ್ಬೇಕಾಗ್ತದ. ಅಂತಃಕರಣ ಏಕಾಗ್ರ ಆಗ್ಬೇಕಾಗ್ತದ. ಕರ್ಮಯೋಗ ಉಪಾಸನ ಯೋಗ ಮಾಡ್ಬೇಕಾಗ್ತದ. ಅಲ್ಲೇ ಅದ ತಿಳ್ಕೊಳಕ ಒದ್ದಾಡ್ತದ ಅಂತಃಕರಣ. ಅಲ್ಲೇ ಇದೀನಿ. ಹೌದ್ ಅನ್ಸಂಗಿಲ್ಲ, ಪಟಾಯಿಸುದಿಲ್ಲ. ಅಂತಃಕರಣಗ ಹೌದ್ ಅನ್ಸುದಿಲ್ಲ ಅಂತಾರ. ಐ ಡು ನಾಟ್ ನೀಡ್ ಟು ವೇಟ್ ಫಾರ್ ಆತ್ಮ ಟು ಅಪಿಯರ್ ಇನ್ ಮೆಡಿಟೇಷನ್. ಅವ ಧ್ಯಾನಕ್ಕ ಕುಂಡಿರ್ಬೇಕು, ಪರಮಾತ್ಮ ನೋಡಕಲ್ಲ. ಜಾಗೃತ ಅವಸ್ಥೆಯೊಳಗ ವ್ಯವಹಾರ ಇದ್ದಾಗನು ಕೂಡ ಆತ್ಮನ ದರ್ಶನ ಆಗ್ತಿರ್ತದ. I am Atma, the discriminated person who knows this will be free from sorrow in the life. ಆ ಜೀವನದಲ್ಲಿ ದುಃಖದಿಂದ ಬಿಡುಗಡೆ ಆಗ್ತಾನ. ದುಃಖದ ಮಧ್ಯದಾಗ ಇರ್ತಾನ, ದೃಕ್ ತಿಳ್ಕೋತಾನ. ದುಃಖದ ಮಧ್ಯದಾಗ ಇರ್ತಾನ. ತಾನು ದುಃಖದಲ್ಲಿ ಅಭಿಮಾನ ಮಾಡ್ತಾನ, ದೃಶ್ಯದಲ್ಲಿ ಅಭಿಮಾನ ಮಾಡುವುದಿಲ್ಲ. ಶರೀರದಲ್ಲಿ ಅಭಿಮಾನ ಮಾಡುವುದಿಲ್ಲ. ಆ ಶರೀರಕ್ಕೆ ದೃಕ್ಕಾಗಿ ನಿಲ್ತಾನ. ಮನಸ್ಸಿನಲ್ಲಿ ಅಭಿಮಾನ ಮಾಡುವುದಿಲ್ಲ, ಮನಸ್ಸಿಗೆ ದೃಕ್ಕಾಗಿ ನಿಲ್ತಾನ. ಸುಖ ದುಃಖಗಳು ಮನಸ್ಸಿಗೆ ಹಾಕವ, ಮನಸ್ಸಿಗೆ ಸಾಕ್ಷಿಯಾಗಿ ನಿಲ್ತಾನಂದ್ರೆ ಅದಕ್ಕೆ ಬೇರೆಯಾಗಿ ನಿಲ್ಲುವ ಕಲೆ. ಇಷ್ಟ ಹೇಳಿದ್ರು ಇನ್ನೂ ಆಳವಾಗಿ ಹೋಗ್ತಾರ. ಹೆಂಗ್ ಮಾಡೋನು ಒಳಗಿವನ ಇನ್ನಟ್ ಅನುಭವ ಬರ್ಮಟ ಒಳಗೆ ವ್ಯವಸ್ಥೆ ಚಲೋ ರೀ.
ಇಲ್ಲಿ ಮಠ ಬಂದವರಿಗೆ ಒಳಗೆ ಇಳಿತೀರಿ, ಇಲ್ಲಿ ಮಠ ಬಾರದೇ ಇದ್ದವರು ಅವರು ಬೆನ್ನತ್ತಾರ ಸರ್, ಅವರು ಬರ್ತಾರೆ. ಆಯ್ತು, ಹಂಗಂತ ಕೇಳಿ ಇಳಿತೀವ್ರಿ. highly technical ideas are conveyed in this mantra. ಶಾಸ್ತ್ರದಲ್ಲಿ ಬಹಳ ಕಠಿಣವಾದಂತ ವಿಷಯವನ್ನ ಈ ಮಂತ್ರದಲ್ಲಿ ಹೇಳಲಿಕ್ಕೆ ಹೊಂಟಿದ್ದಾರೆ. ಯಾರು? ಯಮಧರ್ಮರಾಯ. ಯಾರಿಗೆ? ನಚಿಕೇತನ ಉದ್ದೇಶಿಸಿ ನಮ್ಮೆಲ್ಲರಿಗೂ. ಹೈಲಿ ಟೆಕ್ನಿಕಲ್, ಬಹಳ ಸೂಕ್ಷ್ಮ, ಅತಿ ಸೂಕ್ಷ್ಮ ವಿಷಯಗಳನ್ನ ಹೇಳಲಿಕ್ಕೆ ಹೊಂಟಿದಾರ. ಲಕ್ಷ ಕೊಟ್ಟು ಕೇಳ್ರಿ ಅಂತ ಹೇಳ್ತಾರೆ. These have been discussed in ತತ್ವಬೋಧ. ತತ್ವಬೋಧ ಅನ್ನುವಂತ ಗ್ರಂಥವನ್ನ ಅಭ್ಯಾಸ ಮಾಡಿದವರು ಇದ್ರೆ ಅದರಲ್ಲಿ ಹೇಳೇನಿ ಅಂತಾರಪ್ಪವ್ರು. ಈಗ ಬರ್ಕೊಡ್ರಿ, ಬೇಕಾದ್ರೆ ಕೈಯಾಗ ಒಂದು ಹಾಳಿ ತೋಡ್ರಿ, ಪೆನ್ ತೋಡ್ರಿ, ಮತ್ತ ಇಂದ ಚಾಲು ಮಾಡ್ತಾರ. ಈಗ ಮಾತ್ರ ಈಗ ಗಾಡಿ ನಿಲ್ಲುದಿಲ್ಲ, ನೀವು ಹತ್ತಬೇಕು, ಗಾಡಿ ಕೂಡ ಬರ್ಬೇಕು. This all pervading consciousness expresses through matter. ನೋಡ್ರಿ, ಈ ಆತ್ಮ ಐತಲ್ಲ, ಅವ್ಯಕ್ತ, ವ್ಯಾಪಕ, ಅರಿವು ಸ್ವರೂಪ, ಏನ್ ಆತ್ಮ ಐತಲ್ಲ, ದೃಕ್ ಐತಲ್ಲ, ಇದು ನಮಗ ಕಾಣ್ಬೇಕು ಅಂದ್ರ ಅಲ್ಲಿ ಒಂದು ಉಪಾಧಿ ಬೇಕು, ಒಂದು ಕನ್ನಡಿ ಬೇಕು. ಈಗ ಬರ್ತಾನೆ ನೋಡ್ರಿ, ತಳಗ ಬರ್ತಾನೆ ನೋಡ್ರಿ. ಆ ಬಿಂಬ ಐತಲ್ಲ, ಆ ಬಿಂಬ ಕಾಣ್ಬೇಕು ಅಂತಂದ್ರ ಅದನ್ನ ಪ್ರತಿಬಿಂಬದಾಗ ಅದಕ್ಕೆ ಮಾಡ್ದ ಒಂದು ಕನ್ನಡಿ ಬೇಕು, ಕನ್ನಡಿ ಹಿಡಿಬೇಕು ಅದ್ರ ಮುಂದೆ. ಹಂಗ ಬರ ನನ್ ಕೂಡ ಬರ್ರಿ, ಕರ್ಕೊಂಡು ಹೋಗ್ತೇನೆ. ಆ ಪ್ರತಿಬಿಂಬ ಆಗ್ಬೇಕು ಅಂತಂದ್ರ ಕನ್ನಡಿ ಬೇಕಂತೇವಲ್ಲ, ಆ ಕನ್ನಡಿಗೆ ಏನಂತೇವಿ ನಾವು? ಪ್ರಕೃತಿ ಅಂತೇವಿ. ಕನ್ನಡಿಗೆ ಏನಂತೇವಿ? ಪ್ರಕೃತಿ ಅಂತ ಕರಿತೀವಿ ನಾವು. ಮ್ಯಾಟರ್ ಅಂತೇವಿ ಇಂಗ್ಲಿಷ್ ನಾಗ. ಅಲ್ಲ ನೀನ ತುಂಬಾ ಆ ಪ್ರಕೃತಿಯೊಳಗ ಪ್ರತಿಬಿಂಬ ಏನ್ ಬೀಳ್ತೈತಿ, ಆತ್ಮನ ಪ್ರತಿಬಿಂಬ ಬೀಳ್ತೈತಲ್ಲ, ಅದಕ್ಕೆ ನಾವು ಪ್ರತಿಬಿಂಬ, ಅದಕ್ಕೇನಂತೀವಿ? ಅದ ಬಿದ್ದಂತ ಆತ್ಮನ ಪ್ರತಿಬಿಂಬಕ್ಕ ಆತ್ಮನ ಪ್ರತಿಬಿಂಬ ಅಂತೀವಿ. ಅದಕ್ಕೇನಂತೀವಿ? ಇಂಗ್ಲಿಷ್ನಾಗ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತೀವಿ, ಚಿದಾಭಾಸ ಅಂತೇವಿ. ಮತ್ತೆ ಯಾವ ಒಂದು ಪ್ರಕೃತಿಯೊಳಗ ಬೀಳ್ತೈತಿ ಅದಕ್ಕ ರಾ ಮಟೀರಿಯಲ್ ಅಂತೀವಿ, ರಿಫ್ಲೆಕ್ಟಿಂಗ್ ಮೀಡಿಯಂ ಅಂತೀವಿ. ಅದಕ್ಕ ಪ್ರತಿಫಲನ ಆಗುವ ಮಾಧ್ಯಮ ಅಂತೀವಿ. ಅದಕ್ಕೆ ನಾವು RM ಅಂತ ಕರಿತೀವಿ. ಬರ್ಕೊಡ್ರಿ, ಹಿಂಗ ಬರ್ಕೊಡ್ರಿ. ಒಂದು RM ಅದು ಪ್ರಕೃತಿ, ಒಂದು RC ಅದರಲ್ಲಿ ಪ್ರತಿಬಿಂಬ, ರಿಫ್ಲೆಕ್ಟಿಂಗ್ ಕಾನ್ಶಿಯಸ್ನೆಸ್. ಆ ರಿಫ್ಲೆಕ್ಟಿಂಗ್ ಕಾನ್ಶಿಯಸ್ ಏನದ, ಆತ್ಮನ ಪ್ರತಿಬಿಂಬ ಏನ್ ಬಿದ್ದದಲ್ಲ, ಅದಕ್ಕೆ ನಾವ್ ಏನಂತೀವಿ? ಪ್ರತಿಬಿಂಬ ಚೈತನ್ಯಂ ಅಂತೇವಿ. PC ಪ್ರತಿಬಿಂಬ ಚೈತನ್ಯಂ ಬರ್ಕೊಡ್ರಿ, ಇಂಗ್ಲಿಷ್ ಬಲ್ಲವರ ಬರ್ಕೊಡ್ರಿ. ಅಥವಾ ಇನ್ನೊಂದು ಆಭಾಸ ಚೈತನ್ಯಂ ಅಂತೇವಿ ಅದಕ್ಕ, ಅಥವಾ ಚಿದಾಭಾಸ ಅಂತೇವಿ ಅದಕ್ಕ. ತಿಳಿದ್ರೆ ಹಂಗಾರೆ ಏನಾದ್ವು? ಈಗ ಒಂದು ರಿಫ್ಲೆಕ್ಟಿಂಗ್ ಮೀಡಿಯಂ, ಒಂದು ಚಿದಾಭಾಸ, ಇನ್ನೊಂದು ಒರಿಜಿನಲ್ ಕಾನ್ಶಿಯಸ್ನೆಸ್ ಅಂದ್ರ ಕೇವಲ ಅರಿವು. ಬಿಂಬ ಚೈತನ್ಯ ಅಂತ ಬರ್ಕೊಂಡಿರ್ಬೇಕ. ಬಿಂಬ ಚೈತನ್ಯ, ಒಂದು ಪ್ರತಿಬಿಂಬ ಚೈತನ್ಯ. ಜೀವ ಅಂತಾರಲ್ರಿಪ್ಪ, ಜೀವನ ಚಿದಾಭಾಸಿಗೆ ಅಂತಾರನ್ರಿ? ಜೀವ ಅಂತಾರಲ್ರಿ, ಜೀವ. ಹೇಳ್ತೀನಿ ರೇವಣ್ಣ ಅವ್ರು ಹೇಳ್ತೀನಿ. ನಾ ಈಗ ಮೊದಲಿಂದ ಬರಾಕತ್ತೀನಿ, ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಈಗ ಸದ್ಯ ನೀವು ಚಿದಾಭಾಸ ಹಿಡ್ಕೊಡ್ರಿ. ಜೀವ ಅಂದ್ರೆ ಬೇರೆ, ಚಿದಾಭಾಸ ಅಂದ್ರೆ ಬೇರೆ. ಈಗ ನೀವ್ ಕೇಳಾಕತ್ತೀರ ಅಂತ ಹೇಳ್ಬಿಡ್ತೀನಿ. ಜೀವ ಅಂತಂದ್ರ ಚಿದಾಭಾಸ, ಆಮ್ಯಾಗ ಅದು RM ಪ್ರಕೃತಿ, ಆಮ್ಯಾಗ ಓಸಿ ಮೂಲ ಚೈತನ್ಯ, ಮೂರು ಕೂಡಿದ್ದಕ್ಕೆ ಚಿದಾಭಾಸ, ಇದು ಜೀವ ಅಂತೀವಿ. ತಿಳ್ಕೊಡ್ರಿ, ಮೂರರ ಮುಪ್ಪರಿಗೆ ಜೀವ ಅಂತೀವಿ ರೇವಣ್ಣವರ. ಚಿದಾಭಾಸ, ಮೂಲ ಬಿಂಬ ಮತ್ತು ಆ ಮಾಧ್ಯಮ, ಆ ಕನ್ನಡಿ, ಇವು ಮೂರು ಕೂಡಿದಾಗ ಜೀವ ಅಂತೀವಿ. ಇಲ್ಲಿ ನಾ ಹೇಳಾಗತ್ತಿದ್ದು ಕೇವಲ ಪ್ರತಿಬಿಂಬ ಚೈತನ್ಯಂ, ಅದಕ್ಕೆ ಚಿದಾಭಾಸ ಅಂತ ಕರಿತೀವಿ. ಎಲ್ಲ ಡಿಟೇಲ್ ಆಗಿ ಹೇಳ್ತೀನಿ, ಗಾಬರಿ ಆಗ್ಬೇಡ್ರಿ. ಇನ್ನ ನಿಧಾನ ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ಅದ.
ಈಗ ನಾ ಒಂದ್ ಮಾತು ಹೇಳ್ತೀನಿ. ಈಗ ನೋಡ್ರಿ, ಓಸಿ ಅಂದ್ರ ಒರಿಜಿನಲ್ ಕಾನ್ಶಿಯಸ್ನೆಸ್ ಎಷ್ಟ್ ಅದಾವ್ರಿ? ಒಂದೇ ಐತ್ರಿ. ಒಂದ್ ಒಂದೇ ಒಂದ ಆರ್ಸಿ ಇರ್ತದಾವು. ಮೂಲ್ವಿ ಅವರ ಬಂದ್ ಮಾಡ್ರಿ, ಹಿರಣ್ಣ ಮೂಲ್ವಿ ಬಂದ್ ಮಾಡ್ರಿ. ಆರ್ಸಿ ಅಂತಂದ್ರ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಎಷ್ಟ್ ಅದಾವು ಅಂತ ಕೇಳ್ತೀನಿ. ಯಾರು ಹೇಳ್ತೀರೇನು? ಪ್ರಯತ್ನ ಮಾಡ್ತೀರೇನು? ಎಷ್ಟ್ ಜೀವ ಅದಾವ ಅಷ್ಟ ಅದಾವ್ರಪ್ಪ. ಜೀವಕ್ ಬರಬೇಡ ಸದ್ಯ. ಈಗ ಸದ್ಯ ಈ ಮೂರಾಗ ಒಂದು ಓಸಿ, ಒಂದು ರಿಫ್ಲೆಕ್ಟಿಂಗ್ ಮೀಡಿಯಾ, ಒಂದು ಆರ್ಸಿ. ಈ ಮೂರಾಗ ಹೊಳ್ಯಾಡ್ರಿ. ನೀವು ಜೀವಕ್ ಬರಬೇಡ್ರಿ. ಮತ್ ಬಂದ್ರಿ ಜೀವಕ್ ಕನ್ಫ್ಯೂಸ್ ಆಗತ್ತಿ. ನಾ ಹೇಳಿದೆ ನಿಮ್ಗೆ ಜೀವಕ್ ಬರಬೇಡ್ರಿ ಸದ್ಯ ಅಂತ. ಆರ್ಸಿನೂ ಬಾಳ ಅದಾವ್ರಿ ಸರ್. ಆರ್ಸಿ ಎಷ್ಟ್ ಅದಾವ್ರಿ ಅಂತ ಕೇಳಿದ್ರಿ ಏನ್ ಹೇಳ್ಬೇಕು? ಎಷ್ಟ್ ಆರ್ಎಂ ಅದಾವು ಅಷ್ಟ ಆರ್ಸಿ ಅದಾವ್ರಿ ಅನ್ಬೇಕು ನೀವು ಉತ್ತರ. ಎಷ್ಟ್ ಕನ್ನಡಿ ಅದಾವು ಅಷ್ಟ್ ಪ್ರತಿಬಿಂಬ ಅದಾವ್ರಿ. ಕನ್ನಡಿ ಎಷ್ಟ್ ಅದಾವು ನಮಗ್ ಗೊತ್ತಿಲ್ಲ. ಕನ್ನಡಿ ಎಷ್ಟ್ ಅದಾವ್ರಿ? ಕನ್ನಡಿ ಎಷ್ಟ್ ಅದಾವು ಅಷ್ಟ್ ಪ್ರತಿಬಿಂಬ ಅದಾವು. ಮತ್ತ ಆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅದ್ರದ ಕ್ವಾಲಿಟಿ ಹೆಂಗೈತಿ? ಆ ಏನು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಏನೈತಿ, ಪ್ರತಿಬಿಂಬ ಚೇತನದ್ದು ಕ್ವಾಲಿಟಿ ಹೆಂಗೈತಿ ಅಂತಂದ್ರ, ಅಲ್ಲಿ ರಿಫ್ಲೆಕ್ಟಿಂಗ್ ಮೀಡಿಯಂ ಕ್ವಾಲಿಟಿ ಹೆಂಗೈತಿ ಅದ್ರಂಗ ಐತಿ ಅದು. ಆದ್ರ ಓಸಿ ಹೆಂಗೈತಿ ಅಂದ್ರ ಓಸಿ ಬದಲಾವಣೆ ಆಗುದಿಲ್ಲ. ನೋಡಿ ತಿಳ್ಕೊಡ್ರಿ, ಇಲ್ಲಿ ನಾ ಏನ್ ಹೇಳಾಕತ್ತೀನಿ. ಓಸಿ ಬದಲಾವಣೆ ಆಗುದಿಲ್ಲ, ಆರ್ಸಿ ಬದಲಾವಣೆ ಆಕತಿ. ಆರ್ಸಿ ಬದಲಾವಣೆ ಆಕತಿ, ಓಸಿ ಬದಲಾವಣೆ ಆಗುದಿಲ್ಲ. ಇಲ್ಲಿ ಇದು ನಾ ಏನ್ ಹೇಳಾಕತ್ತೀನಿ ಅಲ್ಲಿ ಕಲ್ಪನಾ ಬರ್ರಿ, ನನ್ ಕೂಡ ಬರ್ರಿ, ಕರ್ಕೊಂಡು ಹೋಗ್ತೀನಿ. ಆರ್ಸಿ ಬದಲಾವಣೆ ಆಕತಿ. ಯಾಕ? ಅದು ರಿಫ್ಲೆಕ್ಟಿಂಗ್ ಮೀಡಿಯಾದ ಮ್ಯಾಗ ಅದು ಬದಲಾವಣೆ ಹೊಂತದ. ಓಸಿ ಬದಲಾವಣೆ ಆಗುದಿಲ್ಲ. ಮೂರು ಕಾಲದಲ್ಲಿ ಒಂದ ನಮೂನಿ ಇರ್ತದ. ಓಸಿ ಏನದ? ನಿರ್ವಿಕಾರ ಕೂಟಸ್ಥೈತದು. ನಿರ್ವಿಕಾರ ಕೂಟಸ್ಥೈತಿ ಯಾವುದು? ಓಸಿ. ಈಗ ಆರ್ಎಂ ನ 3 ಭಾಗ ಮಾಡ್ತೀವಿ ನಾವು. ಆರ್ಎಂ ನ ಮೊದಲು 2 ಭಾಗ ಮಾಡೋಣ. ನೋಡ್ರಿ, ಇವ್ರು 3 ಭಾಗ ಮಾಡ್ಯಾರ, ನಮ್ ಬೇಡ. ಮೊದಲು 2 ಭಾಗ ಮಾಡೋಣ. ನಿಮ್ಗೆ ತಿಳಿತೈತಿ. ಒಂದು ವ್ಯಷ್ಟಿ ಒಳಗ ಮಾಡೋಣ, ಒಂದು ಸಮಷ್ಟಿ ಒಳಗ ಮಾಡೋಣ. 2 ಭಾಗ. ವ್ಯಷ್ಟಿ ಒಳಗ ಮತ್ತ 3 ಭಾಗ ಮಾಡೋಣ. ವ್ಯಷ್ಟಿ ಒಳಗ ಮತ್ತ 3 ಭಾಗ ಮಾಡೋಣ. ಅಂದ್ರ ಸಮಷ್ಟಿ ಒಳಗ ಅದಾದ್ಮೇಲೆ ಹೋಗುವಂತ ವ್ಯಷ್ಟಿ ತೋರೀಗ. ವ್ಯಷ್ಟಿ ಒಳಗ 3 ಭಾಗ ಮಾಡೋಣ. ಯಾವುದು? ಆರ್ಎಂ ಒಳಗ. ಈಗ ವೈಯಕ್ತಿಕ ಒಬ್ಬ ಮನುಷ್ಯನ ಲೆವೆಲ್ ಬರ್ರಿ. ನಿಮ್ಮ ಮನುಷ್ಯನ ಮನುಷ್ಯನ ಲೆವೆಲ್, ಇಂಡಿವಿಜುವಲ್ ಲೆವೆಲ್ ಬರ್ರಿ. ಈ ನಮ್ಗೆ ಎಷ್ಟು ಶರೀರ ಅದಾವ್ರಿ? ಇವ ಪ್ರಕೃತಿಗಳು, ಇವ ಕನ್ನಡಿ ಇದ್ದಂಗ. ಶರೀರ ಎಷ್ಟು ಅದಾವ್ರಿ ನಮಗ? 3 ಶರೀರ ಅದಾವು. ಸ್ಥೂಲ ಶರೀರ 1, ಸೂಕ್ಷ್ಮ ಶರೀರ 1, ಕಾರಣ ಶರೀರ 1. ಇವಕ್ಕೇನಲ್ರಿ? ಸ್ಥೂಲ ಶರೀರಕ್ಕ ಆರ್ಎಂ 1 ಅನ್ರಿ. ಅಂದ್ರ ರಿಫ್ಲೆಕ್ಟಿಂಗ್ ಮೀಡಿಯಾ 1. ಸೂಕ್ಷ್ಮ ಶರೀರ ಐತಲ್ಲ 17 ತತ್ವದ ಒಳಗ, ಅದಕ್ಕ ಆರ್ಎಂ 2 ಅನ್ರಿ. ಇನ್ನ ಕಾರಣ ಶರೀರ ಐತಲ್ಲ ಅದಕ್ಕ ಆರ್ಎಂ 3 ಅನ್ರಿ. ಅಂದ್ರ ರಿಫ್ಲೆಕ್ಟಿಂಗ್ ಮೀಡಿಯಾ. ಅಂದ್ರ ಕರಡಿ 3 ಕರಡಿ ಅದು. ಈ 3 ಕರಡಿ ಒಳಗ ಓಸಿದ ಪ್ರತಿಬಿಂಬ ಬೀಳ್ತಾವ. ಅದಕ್ಕೆ ಏನ್ ಪ್ರತಿಬಿಂಬ ಬೀಳ್ತೈತಿ? ಸ್ಥೂಲ ಶರೀರದ ಬಿದ್ದಿದ್ದಕ್ಕ RC1 ಅನ್ರಿ. RC1, RC2, RC3 ಹಾಕೊಡ್ರಿ. ಈಗ ಆರಂಭ 3 ಹಾಕೋತಾರ ಸರ್. ಕಾರಣ ಶರೀರದೊಳಗ್ರಿ, ನೋಡ್ರಿ, ಕಾರಣ ಶರೀರದಾಗ ಆರ್ಸಿ ಇರಂಗಲ್ಲ ಸರ್. ಅಲ್ಲಿ ಆರ್ಸಿ ಇರಂಗಿಲ್ಲ, ಅದು ಕಾಣಂಗಿಲ್ಲ ಅಷ್ಟ. ಅದು ಇರ್ತತಿ ಬಿಂಬ. ನಿರಾಕಾರ ವಸ್ತುವಿಗೂ ಬಿಂಬ ಆಗ್ತದ ಅನ್ನುವಂಥದ್ದು ಒಂದು ನಿಮಗೆ ಪ್ರಕರಣ ಬರ್ತೈತಿ. ಅದನ್ನ ಹೇಳ್ತೀನಿ. ನಿರಾಕಾರ ವಸ್ತು
ಅಲ್ಲಿ ಆಗ್ತದ. ನಿಮ್ ಪ್ರಶ್ನೆ ಯೋಗ್ಯ ಅದ, ಅದಕ್ಕೆ ಉತ್ತರ ನಿಮಗೆ ವಿಚಾರ ಸಾಗರದಾಗ ಹೇಳ್ಯಾರ ನೋಡ್ರಿ, ತಿಳ್ಕೊಡ್ರಿ. 4ನೇ ಅಧ್ಯಾಯದಾಗ ಬಂದದ. ಒಂದ ಚರಗಿ ಅಷ್ಟು ನೀರಾಗ ಕಾಲಿಟ್ರ ಆ ಮ್ಯಾಗಿನ ಆಕಾಶ ಚಿಕ್ಕಿಗಳು ಅದ್ರಾಗೆಲ್ಲ ಕಾಣ್ತಾವ. ಆದ್ರಿಂದ ನಿರಾಕಾರವಾದಂತ ಆಕಾಶದ ಪ್ರತಿಬಿಂಬ ಬೀಳುದಿಲ್ಲ ಅಂತಲ್ಲ, ಬೀಳ್ತದ. ಹಂಗ ಅದ್ರಾಗೂ ಪ್ರತಿಬಿಂಬ ಬೀಳ್ತೈತಿ ಅಂತ ತಿಳ್ಕೊಂಡು RC3 ಅನ್ರಿ ಅದಕ್ಕೆ. ಸದ್ಯ ಹಿಂಗ್ ತಿಳ್ಕೊಡ್ರಿ. ಅದು ನಿಮ್ ಮನಸ್ಸಿಗೆ ನಾಟುವಂಗ ಹೇಳ್ಬೇಕಂದ್ರೆ ಮತ್ತ ಅದು ವಿಷಯ ಬೇರೆ ಐತಿ, ಅದನ್ನ ಬೇರೆ ಬಂದಾಗ ಹೇಳ್ತೀನಿ ಅಂತ. ಈಗ RC1, RC2, RC3 ಅಂದ್ವಿ ನಾವು. ಈಗ RC1 ಹೆಸರು ಏನಂದ್ರೆ ವಿಶ್ವ. RC2 ಹೆಸರು ಏನ್ ಕೊಟ್ಟೇವಿ? ತೈಜಸ. RC3 ಏನ್ ಕೊಟ್ಟೇವಿ? ಪ್ರಾಜ್ಞಾ ಅಂತ ಹೆಸರು ಕೊಟ್ಟೇವಿ ಶಾಸ್ತ್ರದಾಗ. ತಿಳ್ಕೊಡ್ರಿ. ಇಷ್ಟು ಫೌಂಡೇಶನ್ ಇದು. ದಿಸ್ ಇಸ್ ದ ಫೌಂಡೇಶನ್. RC1 ವಿಶ್ವ, RC2 ತೈಜಸ, ಇದು RC3 ಪ್ರಾಜ್ಞೆ. ಇದು ವ್ಯಷ್ಟಿಯಲ್ಲಿ. ಸಮಷ್ಟಿ ಒಳಗ ಬರ್ರಿ ಹಂಗೆ. ಸಮಷ್ಟಿ ಒಳಗ ಸಮಷ್ಟಿ ಸ್ಥೂಲ ಶರೀರದಾಗ ಒಂದು ಪ್ರತಿಬಿಂಬ ಬೀಳ್ತೈತಲ್ಲ, ಅದಕ್ಕನ್ರಿ RC4. ಸಮಷ್ಟಿ ಸೂಕ್ಷ್ಮ ಶರೀರದಾಗ ಒಂದು ಪ್ರತಿಬಿಂಬ ಬೀಳ್ತದ, ಅದಕ್ಕನ್ರಿ RC5. ಸಮಷ್ಟಿ ಕಾರಣ ಶರೀರದಾಗ ಒಂದು ಪ್ರತಿಬಿಂಬ ಬೀಳ್ತದ, ಅದಕ್ಕನ್ರಿ RC6. ಯಾರಿಗೆ ತಿಳಿದಿಲ್ಲ ಕೇಳ್ರಿ. RC1, RC2, RC3 ಜೀವನಲ್ಲಿ ಕಾಣ್ತಾವ. RC3, RC4, RC5, RC6 ಈಶ್ವರನಲ್ಲಿ ಕಾಣ್ತಾವ. ಅವಕ್ಕೆ ಹೆಸರು ಏನ್ ಕೊಡ್ತೀವಿ? RC4 ವಿರಾಟ್, RC5 ಹಿರಣ್ಯ ಗರ್ಭ, RC6 ಅಂತರಾತ್ಮ, ಅಂತರ್ಯಾಮಿ. ತೋರಿ ಅಂತರ್ಯಾಮಿ. When the consciousness is expressing fully through the physical body RM1, it is called Vekar consciousness Vishwa RC1. When the expressing through the mind RM2, it is called dreamer consciousness called Taijasa. ಸ್ವಪ್ನವನ್ನ ಅರಿವವ ತೈಜಸ. ಅದೇ ಅರಿವು when it is expressed through the dormant causal body RM3, then when we are in sleep state, then it is called as RC3. ನೋಡ್ರಿ, ಅದು ಉಪಾಧಿ ಬದಲಾಗ್ತದ, ಆತ್ಮ ಬದಲಾವಣೆ ಆಗಿಲ್ಲ. ನನಗೆ ಇದು ಹೇಳ್ಬೇಕಾಗೈತೆ ಮೇನ್. ಆ ಓಶಿ ಏನೈತಿ, ಓಶಿ ಮತ್ತು ಅದರಲ್ಲಿ ಏನದ, ಆ ಜಾಗೃತ ಅವಸ್ಥೆಯೊಳಗೆ ಸ್ಥೂಲ ಶರೀರದೊಳಗೆ ಬಿದ್ದಂತಹ ಪ್ರತಿಬಿಂಬ ಮತ್ತು ಸ್ಥೂಲ ಶರೀರ ಉಪಾಧಿ, ಇವು ಮೂರು ಕೂಡಿಸಿ ಜೀವ ಅಂತೇವಲ್ಲ. ಅವು ಎಂತ ಜೀವ? ವಿಶ್ವ ಜೀವ. ಮೂರು ಕೂಡಿದಾಗ ಜೀವ ಅಂತೇವಿ. ಆ ಕೇವಲ ಪ್ರತಿಬಿಂಬಕ್ಕ ನಾವು ಜೀವ ಅನ್ನೋದಿಲ್ಲ, ಮೂರು ಕೂಡಬೇಕಲ್ಲಿ. ಮೂರು ಮುಪ್ಪರಿಗೆ ವಿಶ್ವ, ತೈಜಸ, ಪ್ರಾಜ್ಞಾ ಮೂರು ಜೀವರುಗಳನ್ನು ಹೇಳಿದ್ವಿ ನಾವು. ಆ ಮೂರು ಜೀವರುಗಳು ಪ್ರತಿಯೊಬ್ರು ಮೂರು ಒಂದು ಗುಂಪದ. ಓಸಿ, RC ಪ್ಲಸ್ RM, ಮಾಧ್ಯಮ, ಪ್ರತಿಬಿಂಬ, ಬಿಂಬ ಮೂರು ಕೂಡಿಸಿದ್ವು. ಅವು ಹಿಂಗ ತಿಳ್ಕೋಬೇಕು. ಒಂಬತ್ತು 58. ಅಪ್ಪೋರ ಒಂದ್ ಸ್ವಲ್ಪ ರೀ ಅಪ್ಪೋರ ಹೇಳ್ರಿ. RM 4, 5, 6 ಬರ್ತದ ಮುಂದೇನ ಬಂದ್ ಹೇಳಿದಲ್ಲ. RM2, RM5, RM6 ಸೂಕ್ಷ್ಮ ಪ್ರಪಂಚ, RM4 ಇದು ಸ್ಥೂಲ ಪ್ರಪಂಚ. ಸಮಷ್ಟಿ ಸ್ಥೂಲ ಪ್ರಪಂಚ RM4, ಸಮಷ್ಟಿ ಸೂಕ್ಷ್ಮ ಪ್ರಪಂಚ ಸ್ಥೂಲ ಪ್ರಪಂಚ RM4, ಸೂಕ್ಷ್ಮ ಸಮಷ್ಟಿ ಸೂಕ್ಷ್ಮ ಪ್ರಪಂಚ RM5, ಸಮಷ್ಟಿ ಕಾರಣ ಪ್ರಪಂಚ RM6. ಹೇಳಿದಲ್ಲ ನಾನು ಅವನು. ಓಕೆ ಸರ್, ಓಕೆ. ಅವು RM ಇದ್ದಾಗ RC ಹುಡ್ತಾವ್ರಿ. ಅಲ್ಲಿ ಮೀಡಿಯಾ ಇದ್ದಾಗ ಪ್ರತಿಬಿಂಬ ಬೀಳ್ತದ, ಅಲ್ಲಿ ಉಪಾಧಿ ಇದ್ದಾಗ ಬೀಳ್ಬೇಕಲ್ಲ ಪ್ರತಿಬಿಂಬ.
ಹೋಗ್ರಿ ಮುಂದೆ. ಹಾ ರೀಪ್ಪ. ಈಗ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಇನ್ನಷ್ಟ. ದ ಫಿಸಿಕಲ್ ಬಾಡಿ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಬೈ ಮೀ ಆಸ್ ವೆಲ್ ಆಸ್ ಅದರ್ಸ್. ಈ ಸ್ಥೂಲ ಪ್ರಪಂಚ ಸ್ಥೂಲ ಶರೀರವನ್ನ ಯಾರಿಗೆ ಅನುಭವ ಬರ್ತೈತ್ರಿ? ಇದು ನನಗೂ ಬರ್ತದ, ನನ್ನ ಎದುರಿಗಿದ್ದವ್ರಿಗೂ ಬರ್ತದ. ಬರ್ತದಿಲ್ರಿ? ಇವ್ರು ರೇವಣ್ಣವ್ರ ಅದಾರ ಅಂತ ನನಗ್ ಬರ್ತದ, ಇವ್ರು ನಾಮದಾರ್ ಅವ್ರ ಅದಾರ ಅಂತ ನಿಮಗ್ ಬರ್ತದ. ಹೌದ್ರಿ? ಅದಕ್ಕ RM1 ಎಲ್ಲರಿಗೂ ಅನುಭವಕ್ಕೆ ಬರ್ತದ. ಬರ್ಕೊಡ್. RM1 ಏನ್ ಹಾಕೇವಿ ಅದು ಎಲ್ಲರಿಗೂ ಅನುಭವಕ್ಕೆ ಬರ್ತದ. ಈಗ RM2 ಯಾರಿಗೆ ಅನುಭವಕ್ಕೆ ಬರ್ತದ? ಯಾರು ಹೇಳ್ತೀನಿ? RM2 ಅದ, ಅದು ಯಾರಿಗೆ ಅರಿವಿಗೆ ಬರ್ತದ? ತೈಜಸ ಜೀವನಿಗೆ ಮಾತ್ರ ಅರಿವು ಬರ್ತಾರೆ. ತೈಜಸ್ ಜೀವನಿಗೆ ಬರ್ತದ ಅಂದ್ರೆ ದ ಸಟಲ್ ಬಾಡಿ ಕನ್ಸಿಸ್ಟಿಂಗ್ ಆಫ್ ಥಾಟ್ಸ್ ಅಂಡ್ ಇಮೋಷನ್ಸ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್ ಬೈ ಮೀ ಅಲೋನ್. ಬೇರೆಯವರಿಗೆ ಬರಂಗಿಲ್ಲ ಅನುಭವಕ್ಕ. ನನ್ನ ಮನಸ್ಸಾಗ ಏನೈತೆ ಅನ್ನೋ ಅನುಭವ ನನಗ ಬರ್ತದ, ಬೇರೆಯವ್ರಿಗೆ ಬರಂಗಿಲ್ಲ. ನನ್ನ ಮನಸ್ಸಾಗ ಇದ್ದಿದ್ರೆ ರೇವಣ್ಣವ್ರಿಗೆ ಗೊತ್ತಾಗಂಗಿಲ್ಲ, ಮಂಜೂರಿಗೆ ಗೊತ್ತಾಗಂಗಿಲ್ಲ. ಅದೇ ಹೇಳ್ಬೇಕಾಗಿತ್ತು ನನಗೆ. RM1 ಅನುಭವ ಎಲ್ಲರಿಗೂ ಗೊತ್ತಾಗ್ತದ, RM2 ಅನುಭವ ಯಾರಿಗೂ ಒಬ್ಬ ಗೊತ್ತಾಗ್ತದ. ಈಗ ಹಗರ್ಕ ಒಳಗ್ ಬರ್ರಿ, RM3 ಅನುಭವ ಯಾರಿಗ ಬರ್ತದ? ಓಸಿಗೆ ಮಾತ್ರ ಬರ್ತಾರೆ, ಯಾರಿಗೂ ಬರುದಿಲ್ಲ. ಅಲ್ಲಿ ನಾನಾಗಿರ್ತಾನೆ ಸರ್. ಹಿಂಗಾಗಿ ನನ್ಗೆ ಏನು ತಿಳಿಲಿಲ್ಲ ಅಂತ ಹೇಳ್ತವ್ರಿ. ಏನು ತಿಳಿಲಿಲ್ಲ ಅಂತ ನಾವ, ಅದು ಯಾರಿಗೂ ಅರಿವಿಗೆ ಬರಂಗಿಲ್ಲ. ಸ್ವಪ್ನದ ನೀವು ಸುಷುಪ್ತಿ ಅವಸ್ಥೆಗೆ ಹೋಗ್ಬೇಕೀಗ. ಇದ್ರ ಉತ್ತರ ಮೀಡಿಯಾ ಇಲ್ರಿ. ಆರ್ ಎಂ ಇಲ್ರಿಪ್ಪ ಅವ್ರ ಅಲ್ಲಿ. RM3 ಐತಿ, ಅವಿದ್ಯೆ ಐತಲ್ಲಿ. ಅವಿದ್ಯೆ ಉಪಾಧಿ ಅವಿದ್ಯೆ ಒಳಗ ಪ್ರತಿಬಿಂಬನೂ ಬಿದ್ದದ. ಇದು ಯಾರಿಗೆ ತಿಳಿತೈತಿ ಅಂತ ಕೇಳಾಗತ್ತೀನಿ ನಾ. ಯಾರಿಗೂ ತಿಳಿದಿಲ್ಲ. ಯಾರಿಗೂ ತಿಳಿದಿಲ್ಲ. ನಾ ಏನನ್ನು ತಿಳಿಯದೆ ನಾನು ಸುಖವಾಗಿ ಸುಪ್ತನಲ್ಲಿ ಮಲಗಿದ್ದೆ ಅಂತ ಹೇಳ್ತಾನವ. ತಿಳಿಯಾಕ ಬರುದಿಲ್ಲ. ಅಲ್ಲಿ ಕೊಡ್ರಿ ಲಕ್ಷ. ನಾ ಎಲ್ಲಿ ಹೇಳಾಗತ್ತೀನಿ ಲಕ್ಷ ಅಲ್ಲಿ ಕೊಡ್ರಿ. ಒಂದು ಎಲ್ಲರಿಗೂ ತಿಳಿಯಾಕ ಬರ್ತೈತಿ. ಯಾವುದು? RM1. RM2 ಅವ್ಗ ಒಬ್ಬವಾಗ ತಿಳಿಯಾಕ ಬರ್ತದ. RM3 ಯಾರಿಗೂ ತಿಳಿಯಾಕ ಬರುದಿಲ್ಲ. ನಾ ಇದು ಹೇಳ್ಬೇಕಾಗಿದೆ. RM1 ಎಲ್ಲರಿಗೂ ಅನುಭವಕ್ಕೆ ಬರ್ತದ. RM2 ಅವ್ಗ ಒಬ್ಬವಾಗ ಅರಿವಿಗೆ ಬರ್ತದ. RM3 ಯಾರಿಗೂ ಅರಿವಿಗೆ ಬರಂಗಿಲ್ಲ. ಇದನ್ನ ಹೇಳ್ಬೇಕಾಗ್ಯದ. ಸೂಕ್ಷ್ಮ ವಿಚಾರ. ನಿಮ್ ಸುಷುಪ್ತಿ ಅನುಭವ ತನ್ನ ನೆನಪಿಗೆ ತಗೊಳ್ರಿ. ಅದಕ್ಕಂತಾರ ಇದೇನು ಗುಪ್ತವಾಗಿ ಸೂಕ್ತವಾಗಿ ಸುಷುಪ್ತಿ ಅವಸ್ಥೆ ಒಳಗ ಐತಿ, ಬೀಜ ರೂಪದಿಂದ ಈ ಬೀಜ ರೂಪದಿಂದ ಇರುವಂತಹದ ಅವಸ್ಥೆ ಏನೈತಿ, ಈಸ್ ನಾಟ್ ನೋಯಬಲ್ ಬೈ ಎನಿವನ್. ಅದು ಯಾರಿಗೂ ತಿಳಿಯಾಕ ಬರುದಿಲ್ಲ. ಬಟ್ ಓನ್ಲಿ ನೋನ್ ವೆನ್ ಇಟ್ ಮ್ಯಾನಿಫೆಸ್ಟ್. ಅದು ಯಾವಾಗ ವ್ಯಕ್ತ ಆಗ್ತದ ಅವಾಗ ಗೊತ್ತಾಗ್ತದ. ಆ ಬೀಜ ರೂಪದಿಂದ ಇದ್ದಿದ್ದು ಯಾರಿಗೂ ಗೊತ್ತಾಗುದಿಲ್ಲ. ಅದು ಸೂಕ್ಷ್ಮ ಪ್ರಪಂಚದಾಗಲಿ ಅಥವಾ ಸ್ಥೂಲ ಪ್ರಪಂಚವಾಗಲಿ ವ್ಯಕ್ತ ಆದಾಗ ಮಾತ್ರ ಗೊತ್ತಾಗ್ತದ. ಸೂಕ್ಷ್ಮ ಇತ್ತಂದ್ರ ಒಬ್ಬ ಗೊತ್ತಾಗತಿ. ಅದು ಸ್ಥೂಲ ಪ್ರಪಂಚ ಬರ್ತಂದ್ರ ಎಲ್ಲರಿಗೂ ಗೊತ್ತಾಗ್ತದ. RM2 RM1 ಅಂತ ಹೇಳಿದ್ನಲ್ಲ ಅದು. ಆದ್ರಿಂದ ಅರಿವು ಈ 3 ರೀತಿ ಅಭಿವ್ಯಕ್ತ ಆಗ್ತದ. ಕಾರಣ ಪ್ರಪಂಚದಲ್ಲಿ ಅರಿವು ಇಲ್ಲ ಅನಿಸ್ಕೋತದ. ಕಾರಣ ಪ್ರಪಂಚದಲ್ಲಿ ಒಬ್ಬ ಗೊತ್ತಾಗ್ತದ. ಸ್ಥೂಲ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಾಗ್ತದ. ಅದು ಉಪಾಧಿಯ ವ್ಯತ್ಯಾಸ ಹೊರತು ಆತ್ಮನ ವ್ಯತ್ಯಾಸ ಅಲ್ಲ. ಇಲ್ಲದ ನೋಡ್ರಿ, ಉಪಾಧಿಯಿಂದ ಇದು ವ್ಯತ್ಯಾಸ ಐತೆ ಹೊರತು ಆ ಆರ್ಯಮದಿಂದ ಇದು ವ್ಯತ್ಯಾಸ ಐತೆ ಹೊರತು ಓಸಿದಲ್ಲ. ಮುಂದೆ ಇನ್ನೊಂದು 10 ನಿಮಿಷ ಆಗ್ತದ. ಇದು ಮೂಲ ಕೋರಿಪೋರ್ ಇಂಟ್ರೆಸ್ಟಿಂಗ್ ಅದ್ರಿ. ಇವತ್ತು ಡೀಪ್ ಆಗಿರ್ಲಿ ಪರವಾಗಿಲ್ಲ. ಈಗ ಸಮಷ್ಟಿ ಲೆವೆಲ್ ಬರೋದು. ಸಮಷ್ಟಿ ಲೆವೆಲ್ ಒಳಗ R4 RM4 RM5 RM6 RC4 RC5 RC6 ಹೋಗ್ರಿ.
At the total level, Stula Prapancha, the total gross universe is RM4, is parallel to Stula Shariram, the individual body. Sukshma Prapancham, RM5 corresponds to Sukshma Shariram, and Karana Prapancha, RM6 corresponds to Karana Sharira. Samashti Stula Sharira, RM5, RM4, Samashti Karana Sukshma Prapancha, RM5, Samashti ಕಾರಣ ಪ್ರಪಂಚ RM6 ಇದು ಸಮಷ್ಟಿ ಲೆವೆಲ್ದಾಗ ತಗೊಳ್ರಿ. ದ ವೆರಿ ಸೇಮ್ ಓಸಿ ಮ್ಯಾನಿಫೆಸ್ಟ್ ಆಯ್ತು ಆಲ್ಸೋ. ಆ ಓಸಿ ಮಾತ್ರ ಅಲ್ಲಿನೂ ಒಂದಾದ. ಆ ಓಸಿ RM4 ದಾಗ ಬೆಳಗ್ತು ಅಂತಂದ್ರ ಅದಕ್ಕೇನಂತೀವಿ ನಾವು? ವಿರಾಟ್. ಆ ಓಸಿ ಹೋಗಿ RM5 ಬೆಳಗ್ತು ಅಂದ್ರೆ ಅದಕ್ಕೇನಂತೀವಿ? ಹಿರಣ್ಯ ಗರ್ಭ. ಆ ಓಸಿ ಹೋಗಿ RM6 ದಾಗ ಬಿತ್ತು ಅಂದ್ರೆ ಅದಕ್ಕೇನಂತೀವಿ? ಅಂತರ್ಯಾಮಿ. ಈಶ್ವರ ಜೀವತ್ರಯಗಳು, ವಿಶ್ವ ತೈಜ ಪ್ರಾಜ್ಞೆ ಜೀವತ್ರಯಗಳನ್ನ ಹೇಳಿದ್ರು. ಹಂಗ ಈಶ್ವರ ತ್ರಯವಾದಂತ ವಿರಾಟ, ಹಿರಣ್ಯ ಗರ್ಭ ಮತ್ತು ಅಂತರ್ಯಾಮಿಯನ್ನು ಹೇಳಿದರು. When it manifests through the gross universe, it is called Virat. When it is manifested through the subtle universe, it is called Hiranyagarbha. And when the manifesting through the Samashti Prapancha, at the time of the Pralayam, the whole universe dissolved into cosmic sleep, it is called Ishvara or Antaryami. ಅಂತರ್ಯಾಮಿನು ಅಂತೀವಿ, ಈಶ್ವರನು ಅಂತೀವಿ. ಕಾರಣ ಸಮಷ್ಟಿ ಕಾರಣ ಪ್ರಪಂಚದಲ್ಲಿ ಬಿದ್ದಂತ ಆ ಪ್ರತಿಬಿಂಬ ಚೇತನಕ್ಕ ಈಶ್ವರನು ಅಂತೀವಿ, ಅಂತರ್ಯಾಮಿನು ಅಂತೀವಿ. ಎರಡು ಹೆಸರು ಅಂತೀವಿ. ಬರ್ಕೊಡ್ರಿ. ಇವು ಬರ್ಕೊಳ್ಳೋದೇನ್ ತಲೆ ಉಳಿಬೇಕು, ಪ್ರಿಂಟ್ ಓದಂಗ್ ಉಳಿಬೇಕು. ಅಂದಾಗ ನಮ್ಗ ಮುಂದಿನ ಶಾಸ್ತ್ರಗಳು ತಿಳಿತಾವ. ಸಮಷ್ಟಿ ಒಳಗ 3 RM ಮಾಡಿದ್ವಿ, RM4, RM5, RM6. RM4 ದಾಗ ಬಿದ್ದಂತ ಆರ್ಸಿಗೆ ಅಂದ್ವಿ ವಿರಾಟ್. RM5 ದಾಗ ಬಿದ್ದಂತಹ ಆರ್ಸಿಗೆ ಅಂದ್ವಿ ಹಿರಣ್ಯ ಗರ್ಭ. RM6 ದಾಗ ಬಿದ್ದಂತ ರಿಫ್ಲೆಕ್ಷನ್ ಗೆ ಆ ಆರ್ಸಿಗೆ ಏನ್ ಅಂದ್ವಿ ನಾವು? ಅದಕ್ಕೆ ಈಶ್ವರ ಅಂದ್ವಿ, ಅದಕ್ಕೆ ಅಂತರ್ಯಾಮಿ ಅಂದ್ವಿ. Lord Yama in these following points out that the same OC expresses in all the 6 RCs. ನೋಡ್ರಿ, ಈ ಎಲ್ಲಾ ಆರ್ಸಿಗಳು ಏನದಾವ? ಆರ್ಸಿ ಬೇರೆ ಬೇರೆ ಅದಾವ, ಓಸಿ ಮಾತ್ರ ಒಂದದ. ಆರ್ಸಿ ಎಷ್ಟು ಅದಾವು? 6 ಅದಾವ. ವ್ಯಷ್ಟಿ ಒಳಗ 3, ಸಮಷ್ಟಿ ಒಳಗ 3. ವ್ಯಷ್ಟಿ ಒಳಗ 3 ಯಾವು? ವಿಶ್ವ, ತೈಜಸ, ಪ್ರಾಜ್ಞ. ಸಮಷ್ಟಿ ಒಳಗ ಯಾವು? ವಿರಾಟ್, ಹಿರಣ್ಯ ಗರ್ಭ, ಈಶ್ವರ. ಇವು 6 ಬೇರೆ ಬೇರೆ ಅದಾವ, ಓಸಿ ಮಾತ್ರ ಒಂದದ. ಇದು ಹೇಳ್ಬೇಕಾಗೈತ್ ನಮ್ಗ. ಯಾಕ ಬದಲಾವಣೆ ಆಕಾವಂದ್ರ RM ಬೇರೆ ಬೇರೆ ಅದಾವ, ರಿಫ್ಲೆಕ್ಟಿಂಗ್ ಮೀಡಿಯಾ ಬೇರೆ ಬೇರೆ ಅದಾವ. ಶಿವಪುತ್ರಪ್ಪನವ್ರು ಇದ್ದಂಗ ಹಿರಣ್ಣರು ಇಲ್ಲ, ಹಿರಣ್ಯರ್ ಇದ್ದಂಗ ಮಂಜು ಇಲ್ಲ. ಯಾಕ? ಉಪಾಧಿ ಬೇರೆ ಬೇರೆ ಅದಾವ. ಆತ್ಮ ಒಂದದ, ಆತ್ಮ ಒಂದದ. Chaitanyam eva sarvam. The reason expresses in the mantra 5 through the 10 is called Sarvatma Bhava. Mantra 5 points out that Atma expressed in the form of Prajna and Ishvara. In mantra 6, 7, 9, the Yama says that Atma manifested Taijasa and Hiranyagarbha. In mantra 8, the same Atma is in the form of Vishwa and Virat. Mantra 10 is the conclusion of Sarvatma Bhava, where Lord Yama says the consciousness alone manifests in the form of micro as well as macro, just as water alone manifests as a small wave, as a vast ocean. The truth of wave is the well as the ocean is water. Similarly, the truth of the micro individual and the macro universe is the same. ಜೀವಾತ್ಮ ಪರಮಾತ್ಮನಲ್ಲಿ ಲಕ್ಷಾರ್ಥದಲ್ಲಿ ಬಂದದ, ಉಪಾಧಿ ದೃಷ್ಟಿಯಿಂದ ಭೇದದ. ಉಪಾಧಿಯೊಳಗಿದ್ದಾಗ ಪೂಜಕ ಭಾವ ಇರಲೇಬೇಕು, ಲಕ್ಷಾರ್ಥದಲ್ಲಿ ಅಭೇದದ. Consciousness, I am that consciousness, I am everything. ಅಹಮೇವ ಇದಗಂ ಸರ್ವಂ. ಆ ಓಸಿ ಮಾತ್ರ ಏನದ? ಅದು ಒಂದ ಅದ. ಇವು ಆರ್ಸಿ ಮಾತ್ರ ವ್ಯತ್ಯಾಸ ಅದಾವ. ಅದಕ್ಕೆ ವಾಚಾರ್ಥ ಅಂತಾರ. ಆರ್ಸಿ ಬೇರೆ ಇರುವುದಕ್ಕ ಅದಕ್ಕೇನಂತಾರ? ವಾಚಾರ್ಥ ಅಂತಾರ. ಇದಕ್ಕೆ ಲಕ್ಷಾರ್ಥ ಅಂತಾರ. ಆ ವಿಷಯವನ್ನ ಇನ್ನೊಮ್ಮೆ ನಾಳೆಗೆ ಹೇಳಿ ಮತ್ತೆ ನಾಳೆಗೆ ಇನ್ನೊಮ್ಮೆ ಹೇಳ್ತೀನಿ. ನನ್ನೊಂದಿಗೆ ಇವತ್ತಿನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.